ಓಕೆ, ಇದು ಮೊದಲನೇ ಪ್ರೆಸ್ ಮೀಟ್ ಆಗಿರೋದ್ರಿಂದ ಜಾಸ್ತಿ ಏನು ಬಿಟ್ಕೊಡುವಂಥದ್ದಿಲ್ಲ. ಬಟ್ ಒಂದು ಖುಷಿ ಏನಪ್ಪಾ ಅಂದ್ರೆ ಒಳ್ಳೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗ್ತಾ ಇದೆ. ಅಂಡ್ ನಿಜ ಜೀವನದಲ್ಲಿ ನಾನು ಲಾಯರು, ಈಗ ನನಗೆ ಲಾಯರ್ಸ್ ಇದ್ದಾರೆ. ಅಂಡ್ ತುಂಬಾ ಒಳ್ಳೆ ಒಂದು ಕತೆ ಹೊಂದಿದೆ. ಅಂಡ್ ಇವತ್ತಿನ ದಿನಕ್ಕೆ ಇದೊಂದು ಒಂದು ಹೊಸ ಟ್ರೆಂಡ್. ಕೆಲವೊಂದು ವರ್ಷಗಳಿಂದ ಕಂಟೆಂಟ್ ಸಿನಿಮಾಗಳು, ಒಳ್ಳೆಯ ಕಂಟೆಂಟ್ ಸಿನಿಮಾಗಳು. ಈಗ ನಾವು ನಾನು ಯಾವಾಗಲೂ ಹೇಳ್ತೀನಿ, ಈಗ ಮಲಯಾಳಂ ಆಗಲಿ ತಮಿಳಲ್ಲಾಗಲಿ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಾಗ ಇಲ್ಲಿತ್ತು ಸಾಕಷ್ಟು ಮಾತಾಡ್ತೀವಿ ನಾವು ಪ್ರತಿ ಸಲ. ಇದನ್ನು ಒಳ್ಳೆ ಕಂಟೆಂಟ್ ಗುರು ನೋಡಬೇಕು ಅದು ಇದು. ಅದರಲ್ಲೂ ಕ್ರೈಮ್ ಥ್ರಿಲ್ಲರ್ಗಳು ಬಹಳ ಇವತ್ತು ಕೋರ್ಟ್ ರೂಮ್ ಡ್ರಾಮಾ, ಪೊಲೀಸ್ ಡ್ರಾಮಾ, ಕ್ರೈಮ್ ಥ್ರಿಲ್ಲರ್ಗಳು ಬಹಳ ಹೆಸರನ್ನು ಮಾಡ್ತಾ ಇದೆ. ಸೊ ಅದೆಲ್ಲದಕ್ಕಿಂತ ವಿಭಿನ್ನವಾದಂಥ ಒಂದು ಕತೆ ಇಲ್ಲಿದೆ, ವಿಭಿನ್ನವಾದ ಪಾತ್ರಗಳಿದೆ, ರಿಯಾಲಿಟಿಗೆ ತುಂಬ ಹತ್ತಿರ ಇದೆ. ಅಂದರೆ ಪ್ರತಿಯೊಬ್ಬ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಪೊಲೀಸ್ ಎನ್ಕೌಂಟರ್ ಮಾಡಿರ್ತೀವಿ, ಒಂದು ಕೋರ್ಟ್ ಎನ್ಕೌಂಟರ್ ಮಾಡಿರ್ತೀವಿ, ಎಲ್ಲರಿಗೂ ಎಲ್ಲೋ ರಿಲೇಟ್ ಆಗುತ್ತೆ ಪೊಲೀಸ್ ಸೀಕ್ವೆನ್ಸು. ಏನೋ ಒಂದು ಬಂದಾಗ ನಾವೆಲ್ಲೋ ಒಂದು ಸಣ್ಣ ಒಂದು ಟ್ರಾಫಿಕ್ ಒಂದು ಫೈನಿಂದ ಹಿಡಿದು ಒಂದು ಏನೋ ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದು ಕ್ರೈಮು, ಏನೋ ಒಂದು ಇದಕ್ಕೆ ನಮಗೆ ಪೊಲೀಸ್ ಆಗಲಿ, ಸ್ಟೇಷನ್ ಆಗಲಿ, ಕೋರ್ಟ್ ಆಗಲಿ ರಿಲೇಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಈ ಸಿನಿಮಾನ 100% ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇನ್ನು ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಸಾಕಷ್ಟು ಕತೆ ಬಗ್ಗೆ ಆಗಲಿ, ಪಾತ್ರಗಳ ಬಗ್ಗೆ ಆಗಲಿ, ಹಾಡುಗಳು, ಇನ್ನಷ್ಟು ವಿಷಯಗಳನ್ನ ನಾವು ಶೇರ್ ಮಾಡ್ತೀವಿ. ಥ್ಯಾಂಕ್ ಯು. ಯಾರು? ಇಲ್ಲ, ನಾನು ಫಸ್ಟ್ ಕಥೆಯಾಗಿ ನೋಡಿದೆ. ನಾನೊಬ್ಬ ವಕೀಲನಾಗಿ ನೋಡಿದಾಗ ಒಳ್ಳೆಯ ಒಂದು ಕತೆ, ಅಂದರೆ ಏನು ಅಥೆಂಟಿಕ್ ಕಂಟೆಂಟ್ ಅಂತೀವಿ, ಅಂದರೆ ಒಂದು ನ್ಯಾಚುರಲ್ ಕೋರ್ಟಲ್ಲಿ ಏನು ಪ್ರೋಸೆಸ್ ಆಗುತ್ತೆ, ಹೇಗೆ ಏರುಪೇರು ಆಗುತ್ತೆ ಒಂದು ಕೇಸು, ಹೇಗೆ ಬೇಕಾದ್ರೂ ತಿರುಗುತ್ತೆ, ಪ್ರತಿಯೊಂದು ಎವಿಡೆನ್ಸು, ಪ್ರತಿಯೊಂದು ಹಿಯರಿಂಗಲ್ಲೂ ಕೇಸ್ ಅದರದ್ದು ಏನು ರೂಟ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಅದೇ ಥರ ಒಳ್ಳೆ ಒಂದು ಸಸ್ಪೆನ್ಸ್ ಥ್ರಿಲ್ಲರು. ಸೊ ಬಾಕಿ ಮುಂದಿನ ದಿನಗಳಲ್ಲಿ ಹೇಳೋಣ. ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಜನ ಎಲ್ಲರೂ ಎಂಜಾಯ್ ಮಾಡುವಂಥದ್ದು. ಈಗ ನೀವು ಪ್ರೀವಿಯಸ್ ನೋಡಿರುವಂಥದ್ದು ಅಪಾಯವಿದೆ ಎಚ್ಚರಿಕೆ ಆಗಲಿ, ಅದೊಂಥರ ಅಡ್ವೆಂಚರ್ ಥ್ರಿಲ್ಲರ್, ಕಾಡು, ಅಲ್ಲೊಂಚೂರು ಹಾರರು, ನೈಟ್ ಸೀಕ್ವೆನ್ಸ್ಗಳು, ಹಾಡು, ಅದೊಂಥರ ಬೇರೆ. ಇದು ಪ್ಯೂರ್ ಕಂಟೆಂಟ್, ಅಂದ್ರೆ ಪ್ಯೂರ್ ಕೋರ್ಟ್ ರೂಮ್ ಸಬ್ಜೆಕ್ಟ್. ಅದಕ್ಕೂ ಎರಡು ಸಸ್ಪೆನ್ಸ್ ಥ್ರಿಲ್ಲರ್, ಬಟ್ ಅದ್ರದ್ದು ವಿಜುವಲಿ ಅದು ಬೇರೆ ಇತ್ತು, ಇದು ವಿಜುವಲಿ ಬೇರೆ ಇದೆ. ಅಂಡ್ ನನ್ನ ಲೆಕ್ಕದಲ್ಲಿ ನಾನು ಚೂಸ್ ಮಾಡುವಂಥ ಕಥೆಗಳು ಜನರಿಗೆ ಇಷ್ಟ ಆಗಬೇಕು. ಕಂಟೆಂಟ್, ಕತೆ ಅನ್ನೋಂಥದ್ದು ಮೊದಲು ಇಷ್ಟ ಆಗಬೇಕು, ಕತೆ ಅನ್ನೋಂಥದ್ದು ಮೊದಲು ಹೀರೋ ಆಗಿ ಮುಂದೆ ಬರಬೇಕು. ಅದಾದ್ಮೇಲೆ ಅದ್ರ ಮೇಲೆ ನಾವೆಲ್ಲರೂ ನಿಂತ್ಕೊಂಡ್ ಬರ್ತೀವಿ. ಸೊ ಏನದು ಮಾಡಿದೇನು ಮಾಡೋದು ಅಂತ ಸ್ವಲ್ಪ ಅಕ್ಯೂಸ್ಡ್ ಆಗೋಣ ಅಂತ. ಬಟ್ ಜೋಕ್ಸ್ ಅಪಾರ್ಟ್, ಆಕ್ಚುಲಿ ಹೇಳಬೇಕು ಅಂದ್ರೆ ತುಂಬಾ ಒಳ್ಳೆಯ ಪಾತ್ರ, ನಾನು ಇದುವರೆಗೂ ಮಾಡದೇ ಇರೋಂಥ ಪಾತ್ರ. ಈಗ ಅಣ್ಣಯದಲ್ಲಿ ಎಲ್ಲರೂ ಒಂಥರ ನೋಡಿದ್ದಾರೆ, ಈಗ ಅಪಾಯದ ಎಚ್ಚರಿಕೆಯಲ್ಲಿ ಒಂಥರ ನೋಡಿದ್ದಾರೆ. ಇದು ಎರಡನ್ನೂ ಬ್ರೇಕ್ ಮಾಡೋಂಥ ಒಂದು ಪಾತ್ರಕ್ಕೆ ಹೋಗ್ಬೇಕಲ್ಲ ನಾವು, ನಮ್ಮ ಪಾತ್ರಗಳನ್ನ ನಾವು ಮೀರಿ ಏನೋ ಮಾಡಕ್ ನೋಡ್ಬೇಕಲ್ಲ. ಸೊ ಅಂತ ಒಂದು ಪ್ರಯತ್ನನ ನಾವು ಮಾಡಿದೀವಿ. ಇಲ್ಲ, ಅದೇನ್ ಗೊತ್ತಾ, ನಾನು ಇಲ್ಲಿಗೆ ಬರೋಷ್ಟಿಗೆ ಕತೆ ಬಹಳ ಚೆನ್ನಾಗಿ ಕೂತಿತ್ತು, ಇನ್ನು ಅದಕ್ಕೆ ಕೈ ಹಾಕುವಂಥದ್ದು ಏನು ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಆಲ್ರೆಡಿ ಕೂತಿತ್ತು. ಸೊ ಅದನ್ನ ನಾನು ಕೇಳ್ಬೇಕಾದ್ರೆ, ಓದ್ಬೇಕಾದ್ರೆ ಬಹಳ ಎಂಜಾಯ್ ಮಾಡ್ತೀನಿ. ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಶೂಟ್ ಆಗ್ತಾ ಇದೆ. ಸೊ ಪ್ರೇಕ್ಷಕರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ ಅಂತ ನಾನು ಭಾವಿಸಿದೆ. ಹೌದು. ಇಲ್ಲ, ಆಕ್ಚುಲಿ ನಾನು ಹೇಳಬೇಕು ಅಂದ್ರೆ, ಈಗ ನಮ್ಮ ಪ್ರೊಡ್ಯೂಸರ್ ಆಗಲಿ, ಸಿನಿಮಾ ಪ್ರೊಡ್ಯೂಸರ್ ಆಗಲಿ, ನಮ್ಮ ಸೀರಿಯಲ್ ಪ್ರೊಡ್ಯೂಸರ್ ಆಗಲಿ, ಎಲ್ಲರೂ ಕೂಡ ಬಹಳ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಒಳ್ಳೆ ಸಿನಿಮಾ ಆಗ್ತಾ ಇದೆ ಅದು ಇದು ಅಂದಾಗ ಖಂಡಿತವಾಗ್ಲೂ ಅವರು ಪಾಪ ಡೇಟ್ಸ್ ಎಲ್ಲ ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡ್ಕೊಂಡು, ಚಾನೆಲ್ ಅವರಾಗ್ಲಿ ಎಲ್ಲರೂ ಕೂಡ ಕೈ ಹಿಡಿತಾ ಇದ್ದಾರೆ. ಅಂಡ್ ಇದೊಂದು ಒಳ್ಳೆ ವಿಷಯ. ಕನ್ನಡ ಇಂಡಸ್ಟ್ರಿಲಿ ಇನ್ನೊಂದಷ್ಟು ಹೊಸ ಪ್ರತಿಭೆಗಳು ಬರಬೇಕು ಅಂದ್ರೆ ಈ ತರ ಸಪೋರ್ಟ್ ಬೇಕು. ಹಾಗೆ ನೀವು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದೀರಾ, ನಾನು ಪ್ರತಿ ಸಲ ಹೇಳ್ತೀನಿ. ಅಂದ್ರೆ ಹೊಸೊಬ್ಬರು ಸಿನಿಮಾಗಳು ಅಂದ್ರೆ ಆಬ್ವಿಯಸ್ಲಿ ಅದು ರೀಚ್ ಆಗೋ ಮೀಡಿಯಂ ನೀವುಗಳೇ, ಇನ್ನು ಬೇರೆ ಯಾವುದೂ ಅಲ್ಲ. ಸೊ ನಿಮ್ಮನ್ನು ಕೂಡ ನಂಬಿದ್ದೀವಿ. ಅಂಡ್ ಡೆಫಿನೆಟ್ಲಿ ನೀವೆಲ್ಲ ಪ್ರತಿ ಸಲ ನಿಮ್ಮ ಬೆಸ್ಟ್ ಅನ್ನು ನೀವು ಕೊಟ್ಟಿದ್ದೀರಾ. ಅಂಡ್ ಈ ಸಿನಿಮಾ ಕೂಡ ನೀವೆಲ್ಲರೂ ಜೊತೆಗೆ ನಿಲ್ತೀರಾ ಅನ್ನೋಂಥ ಒಂದು ನಂಬಿಕೆ, ಖುಷಿ ಇದೆ. ಥ್ಯಾಂಕ್ ಯು. ನಮಸ್ತೆ, ಸ್ವಾಗತ. ಮೊದಲಿಗೆ ನಮ್ಮ ನಿರ್ಮಾಪಕರು ಸೀತಾ ಅವ್ರಿಗೆ, ಅವ್ರ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಮೇಡಮ್, ವಿಶ್ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೇದಾಗಲಿ, ಈ 106 ಸಿನಿಮಾಗಳು ಮಾಡಿ. ಮತ್ತು ನಮ್ಮ ಡೈರೆಕ್ಟ್ರು ಹರ್ಷ ಅವರು, ಅವ್ರು ಝೀನಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಸಿನಿಮಾ ಏನು ಹೊಸದಲ್ಲ, ಅಂದರೆ ಇದು ಡೈರೆಕ್ಷನ್ ಅಂತ ಬಂದಾಗ ಅವ್ರದ್ದು ಇದು ಫಸ್ಟ್ ಇದು ಒಂದು ರೀತಿ ನರಸಿಂಹಮೂರ್ತಿ ಅವ್ರ ಮಗ ಅಂತಂದಾಗ ನಮಗೊಂದು ಸ್ವಲ್ಪ ಹೌದಲ್ಲಪ್ಪ, ತುಂಬ ಯೋಚನೆ ಮಾಡ್ತಾರೆ ಅಂತ
ಮೊದಲಿಗೆ ಅವ್ರು ಹೇಳಿಲ್ಲ, ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಗೊತ್ತಾಯಿತು. ಮೊದಲು ಗೊತ್ತಿರಲಿಲ್ಲ, ನಿಜ ಗೊತ್ತು, ಕಥೆ ಅಷ್ಟೇ, ಕಥೆ ಕೇಳಿದ್ವಿ ಎಲ್ಲ ಆಯಿತು, ಆಮೇಲೆ ಗೊತ್ತಾಯಿತು, ಖುಷಿ ಆಯಿತು. ಇನ್ನು ಶುರು ಮಾಡಿದ ಕೆಲಸ ಚೆನ್ನಾಗಿದೆ ನೋಡಿ. ಅದು ವಿಧಿ, ಅವರ ಹೆಸರು ಅನಿವಾರ್ಯ, ಅವ್ರಿಗೆ ಇವ್ರಿಗೆ ಅವರಿಬ್ಬರಿಗೂ ಅನಿವಾರ್ಯ. ಅದು ಎಲ್ಲರಿಗೂ ಕ್ಲೋಸ್ ಆಗಿರೋದು, ಅದು ವಿಧಿ, ಅದು ವಿಧಿ. ಹೌದು ನೋಡಿ ಪೂರ್ತಿ ಶೂಟಿಂಗಲ್ಲಿ ಪೂರ್ತಿ ನಮ್ಮ ಜೊತೆ ಇರುತ್ತೆ. ಅದಕ್ಕೆ ಅದೇನಪ್ಪ ಸಖತ್ತು ಸೆನ್ಸಿಟಿವ್, ಸಖತ್ತು ಅಲರ್ಟು. 6:30 ಆದಮೇಲೆ ಅದು ಆಫು, 6:30ಗೆ ಆಫ್. ಅದು ಆನಲ್ಲ, ಎಲ್ಲಿ ಆನು, ನಮ್ದು 0 ಕ್ಯಾಂಡಲ್ ಬಲ್ಪ್ ಅದಿಲ್ಲ. ಪ್ರಾರ್ಥನಾ ಪ್ರಪಂಚ ಅದೊಂಥರ ಕೋರ್ಟ್ ಮಾರ್ಷಲ್ಲು, ಅದೊಂಥರ ಕೋರ್ಟಿನ ಅದು ಸಾಕಷ್ಟು ಈಗೆಲ್ಲ ಅದು ಏನೇನು ಹೇಳ್ತೀವಲ್ಲ, ಅದೆಷ್ಟೋ ಅಪರಾಧಿಗಳಿಗೆ ಇದಾದರೂ ನಿರಾಪರಾಧಿಗೆ ಶಿಕ್ಷೆ ಆಗಬಾರ್ದು, ತಪ್ಪಿಸ್ಕೊಳಕ್ಕಾಗಲ್ಲ, ಏನಾದ್ರು ಒಂದು ಕ್ಲೂ ಬಿಟ್ಟಿರ್ತಾನೆ ಅಂತ, ಅವೆಲ್ಲವೂ ಅಲ್ಲದೆ ಏನೋ ಒಂದು ಯೋಚನೆ ಮಾಡಿದ್ದಾರೆ ಹರ್ಷ ಅವರು. ಅದನ್ನು ನಿಜವಲ್ಲೂ ಒಂಥರ ಇನ್ನು ಕತೆ ಕೇಳಿದ್ರಿಂದ ಎಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಿಂದ ನಮಗೂ ಅದರದ್ದು ಎಲ್ಲ ಮಜಲುಗಳು ಒಂದೊಂದೇ ಈಗ ಓಪನ್ ಆಗ್ತಿದೆ. ವಿಹಾನ್ಗೆ ಆಲ್ ದಿ ಬೆಸ್ಟ್, ಗುಡ್ ಲಕ್. ನಾಯಕ ನಟನಾಗಿ ಕನ್ನಡ ಚಿತ್ರಕ್ಕೆ ಒಬ್ಬ ಹೊಸ ನಾಯಕ ನಟ ಬರಲಿ. ಯಾಕಂದರೆ ಇನ್ನೊಂದು ಏನಪ್ಪ ಈ ಪ್ರಾಂತ್ಯ ಅಂತ ಇನ್ನೊಂದು ಇದು ಮಡಿಕೇರಿ ತಳಿ, ಇದು ಅದೇ ನಮಗೆ ಖುಷಿ ಆಗಿರೋದು. ಅಲ್ಲಿ ಹೀರೋಯಿನ್ಗಳು ಅಬ್ಬರಿಸ್ಬಿಟ್ರು, ಇವಾಗ ನೀನು ವೆರಿ ಗುಡ್. ಕರ್ನಾಟಕದ ಎಲ್ಲ ನನಗೆ ತುಂಬ ಹಿಂದೆನೇ ಹೇಳಿದ್ದೆ ನಾನು, ಕರ್ನಾಟಕದ ಎಲ್ಲ ಮೂಲೆಯಿಂದ ಕಲಾವಿದರು, ನಾಯಕ ನಟರು ಬಂದರೆ ಅವಾಗ ನಮಗೆ ಒಂದು ಕಲೆಕ್ಷನ್ಗೆ ಒಂದು ರೀತಿ ಚೆನ್ನಾಗಿರುತ್ತೆ. ಆದರೆ ಇವ್ರ ಕಡೆ ಥಿಯೇಟ್ರ್ ಕಮ್ಮಿ, ಇವರಿಗೆ ಎಂಟರ್ಟೈನ್ಮೆಂಟ್ ಅಂದರೆ ಬೇರೆನೆ. 8:30 ಮೇಲೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಇವರು ಮದುವೆ ಎಂಟರ್ಟೈನ್ಮೆಂಟ್ ಇವ್ರಿಗೆ. ಎಲ್ಲಿ ಮಡಿಕೇರಿಯಲ್ಲ ಸುತ್ತಾಕೋದು ಒಂದು ಥಿಯೇಟ್ರ್ ಇಲ್ಲ. ಬರ್ತಾಯಿದೆ ಸರ್ ಹೊಸದು. ಹಾಗಾಗಿ ನಿಜವಾಗ್ಲೂ ಮಡಿಕೇರಿಯಿಂದ ಬಂದಿರೋದು ಭಾಳ ಖುಷಿ. ವಿಹಾನ್ ಒಳ್ಳೇದಾಗಲಿ ರಿಯಲಿ. ಇನ್ನು ಒಳ್ಳೆ ಟೀಮ್ನ ರೆಡಿ ಮಾಡಿದ್ದಾರೆ ನಮ್ಮ ಆನಂದಪ್ಪ ಅವರು. ನಮಗೆ ತುಂಬ ನನ್ನ ಹಳೇ ಪರಿಚಯ. ಆನಂದಪ್ಪನ ಪುರಾತನ ಕಾಲದವ್ರು ಇಬ್ಬರು ಒಂದು ಲೆಕ್ಕಕ್ಕೆ. ನಾನು ಆನಂದಪ್ಪ ಯಾವಾಗಿಂದ 30 ವರ್ಷದಿಂದ ಮೊದಲಿಂದ ಪ್ರಾರಂಭದಿಂದನೂ ಸಂಬಂಧ. ಆನಂದಪ್ಪ ಅವರು ನಮ್ಮದು ಅನಿವಾರ್ಯವರು ಇದಕ್ಕೆ ಸಂಭಾಷಣೆ ಬರೆದಿದ್ದಾರೆ. ಒಬ್ಬ ಹೊಸ ಸಂಭಾಷಣೆಗಾರ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಅನಿವಾರ್ಯ ನಿಜವರು ನಿಮಗೆ ಸ್ವಾಗತ. ಆಮೇಲೆ ನೀವು ಇಲ್ಲಿ ಇರ್ತೀರಾ, ಯಾಕಂದ್ರೆ ಆ ವಿಧಿ ಬಿಡಲ್ಲ, ನಿಮ್ಮನ್ನು ಇಲ್ಲಿ ಇರಿಸುತ್ತೆ. ಹೌದು. ಇನ್ನು ಮಿಕ್ಕಿದ್ದು ನಮ್ಮ ಕಿರಣ್ ನಾಯ್ಕು, ಸಂಪತ್ತು, ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ವಿ. ನಿಮ್ಮಗಳ ಪ್ರೋತ್ಸಾಹ, ಸಹಾನುಭೂತಿ ಅದು ನಮಗೆ ಮೊದಲಿಂದನೂ ಮಾಡಿದ್ದೀರಾ. ಹೊಸತನಕ್ಕೆ, ಹೊಸಬರಿಗೆ, ಹೊಸ ವಿಚಾರಗಳಿಗೆ, ಹೊಸ ಯೋಚನೆಗಳಿಗೆ ನೀವು ಮಾಡಿದ್ದೀರಾ. ಅದನ್ನು ತುಂಬ ಪ್ರೀತಿಯಿಂದ, ತುಂಬ ನಂಬಿಕೆಯಿಂದ ನಂಬ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ಇದೇ ರೀತಿ ನಮಗೆ ಪ್ರೋತ್ಸಾಹ ಇರಲಿ. ಮತ್ತು ನಮ್ಮ ಪ್ರಾರ್ಥನಾ ಪ್ರಪಂಚ ತಂಡಕ್ಕೆ ವಿಶ್ ಆಲ್ ದಿ ಬೆಸ್ಟ್ ಅಮ್ಮ. ನಿನಗೂ ಅಷ್ಟೇ ಗುಡ್ ಲಕ್, ಒಳ್ಳೇದಾಗಲಿ. ತುಂಬ ಒಳ್ಳೆ ಕ್ಯಾರೆಕ್ಟ್ರು ಈ ಹುಡುಗಿದು. ಹೌದಾ, ಹುಡುಗಿ ಹೇಳ್ದ ಅದೇ ನಂಗೆ ಆ ಪದಗಳು ಅರ್ಥ ಆಗಲಿಲ್ಲ. ಡೆನ್ಸಿ ಅಂತ ಹೇಳಿದಾಗ ಅದೇನು ನಂಗೆ ಅರ್ಥ ಆಗಲಿಲ್ಲ. ಬಟ್ ನಿಜವಾಗ್ಲೂ ಒಂದು ಬೇರೆ ಥರದ್ದು ಈ ವರ್ತಮಾನಕ್ಕೆ ಹತ್ತಿರವಾದಂಥ ಪಾತ್ರ. ಹೌದು, ರಿಯಲಿ ತುಂಬ ಚೆನ್ನಾಗಿದೆ. ಅವ್ರು ಯಾರು ಸಾಕು ಅಂತಂದರೆ ಯಾರು ಕೂಗುದು ಒಂದು. ಎಸ್, ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ, ನಿಮ್ಮ ಪ್ರೋತ್ಸಾಹಕ್ಕೆ ಹೀಗೆ ಸದಾ ಇರಲಿ. ಎಸ್, ಥ್ಯಾಂಕ್ ಯು. ಇನ್ನೇನೋ ಪ್ರಶ್ನೆಗಳು ಕೆಳಗಿದ್ರು ನೀವು ನಮ್ಮ ಸಂಪತ್ತು ಮಾತಾಡ್ತಾರೆ. ಯಾಕಪ್ಪ ನೀ ನನಗೆ ಇಲ್ಲ ಲಾಯರ್ ಮಾಡಿದ್ದೀನಿ, 2-3 ಮಾಡಿದ್ದೀನಿ. ಅದಕ್ಕೆ ನಾನು ಹೇಳ್ದಲ್ಲ, ಮೊದಲಿಗೆ ನಾನು ಫಸ್ಟ್ ಇದೇನು ಬೇವರ್ ಸಿಕ್ಕ ಪಾತ್ರ ಅಂತ ಅನ್ನಿಸ್ತು. ಆಮೇಲೆ ಹಂಗೆ ಬೇರೆ ಏನಾಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಬೇರೆ ಏನೋ ಒಂದು ಕತ್ಲೆ ಬೆಳಕು ಇನ್ನೂ ಅಲ್ಲದೆ ಏನೋ ಹೇಳ್ದೆ ಬೇರೆ ಏನೋ ಇದೆಯಲ್ಲ, ಅದಕ್ಕೆ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅದಕ್ಕೋಸ್ಕರನೇ ಇದನ್ನು ಮಾಡೋಣ, ಚೆನ್ನಾಗಿ ಇಷ್ಟ. ಅದೇ ನೀವು ಪ್ರಾರಂಭಕ್ಕೆ ಹೇಳಿದ್ನಲ್ಲ, ಅಪರಾಧಿಗಳು 100 ಪರವಾಗಿಲ್ಲ, ಒಬ್ಬ ನಿರಾಪರಾಧ ಶಿಕ್ಷೆ ಆಗ್ಬೋದು. ಆಮೇಲೆ ಏನೋ ಒಂದು ಕ್ಲೂ ಬಿಟ್ಟೋಗಿರ್ತಾನೆ, ಅವೆಲ್ಲನೂ ಮೀರಿ ಏನೋ ಒಂದು ಮಾಡಿದ್ದಾರೆ. ಈ ಕೆಲಸ ಮಾಡ್ತಿದ್ದೀವಿ, ಅದರಿಂದ ನಾನು ಅದ್ರದ್ದು ಬಿಟ್ಕೊಟ್ಬಿಟ್ರೆ ಇವರು ಹೆಂಗೆ ಸಾರ್ ಅಂತಾರೆ. ಅದೇನು ಹೇಳೋಕ್ಕಾಗಲ್ಲ. ಅದು ಆ ಥರದ್ದು ಒಂದು ಬೇರೆ ಥರ ಇದೆ. ಅದಕ್ಕೋಸ್ಕರ ನಾನು ಒಪ್ಕೊಂಡಿದ್ದು. ಈಗ ಅದು ಬರುತ್ತೆ, ಇದೂ ಬರುತ್ತೆ, ಅದು ಚೆನ್ನಾಗಿರೋದು ಬರುತ್ತೆ, ಯಾಕೆ ಬಿಡಲಿ ಅಲ್ವಾ? ಬೇರೆ ಥರದಲ್ಲಿದೆ. ಎಲ್ಲರಿಗೂ ಲಿಂಕ್ ಇದೆ ಇಲ್ಲಿ. ಅದತ್ತು ಇಲ್ವೇಲಪ್ಪ
ಯಾರಿಗ್ಯಾರು ಲವರ್ ಇಲ್ಲ, ಈ ಹುಡುಗಿ ನನ್ನ ಲವರ್ ಅಲ್ಲ, ಇವ್ರು ನನ್ನ ಲವರ್ ಅಲ್ಲ, ಅವ್ರ ಅಪ್ಪ ಅಲ್ಲ, ಯಾರು ಇಲ್ಲ, ಏನಿಲ್ಲ. ಆದ್ರೆ ಒಂದೇನ್ ಗೊತ್ತಾ, ಈಗ ಕಥೆ ಇದೆ ಚೆನ್ನಾಗಿದೆ, ಬೇರೆ ತರ. ಹಾ, ಏನಿಲ್ಲ, ಪ್ರಯತ್ನಗಳಿರ್ತವೆ, ಕೆಲವು ಇಷ್ಟ ಆಗೋದು ಇಷ್ಟ ಆಗದಿರೋದು, ಅದು ನಡೀತಾನೆ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಅದು ಗೊತ್ತಾಗ್ಬಿಟ್ರೆ ನನಗೆ ಅಷ್ಟರಿಗೆಲ್ಲ ಆಸ್ಕರು ಪಾಸ್ಕರು ಸೀಸ್ಕರು ಎಲ್ಲ ತೊಗೊಂಡ್ಬಿಡ್ತಿದ್ದೆ. ಅದು ಗೊತ್ತಿಲ್ಲ ನನಗೆ, ಅದಕ್ಕೊಂದು ಪ್ರಯತ್ನಗಳಂತೂ ಇರುತ್ತೆ. ಇಷ್ಟ ಆಗುತ್ತೋ ಇಷ್ಟ ಆಗುತ್ತೆ, ಕೆಲವು ಸರಿ ಇಷ್ಟ ಆಗಲ್ಲ, ಕೆಲವ್ರಿಗೆಲ್ಲ ತುಂಬ. ಯಾಕೆ ಅಂತಂದರೆ ನೀವುಗಳೇ ನೇರವಾಗಿ ಎಲ್ಲ ಬಂದು ನೀವೇ ಹೇಳ್ತೀರಾ ಅದು ನಮ್ಗೆ ಇಷ್ಟ ಆಗಲಿಲ್ಲ ಅಂತ. ಕರೆಕ್ಟು, ಎಲ್ಲನೂ ನಾನು ದೇವರಾಗ್ಬಿಡ್ತೀನಿ ಅಷ್ಟೇ. ಎಲ್ಲನೂ ಇಷ್ಟ ನೀವೆಲ್ಲ ಇಷ್ಟ ಮಾಡಿದ್ದೆಲ್ಲ ಇಷ್ಟಪಡೋಂಗೆ ಆಗ್ಬಿಟ್ರೆ ಅಲ್ಲ, ಹಂಗೆ ನೋಡ್ರೆ ನನಗೆ ಪಾಪ ನಾನು ತುಂಬ ಥ್ಯಾಂಕ್ಸ್ ಡೈರೆಕ್ಟರ್ಗಳಿಗೆ, ನಿರ್ಮಾಪಕರಿಗೆ. ನನಗೆ ಮೊದಲಿಂದನೂ ಅಷ್ಟೇ ಸೈನೈಡ್ ಅಂತ ಯೋಚನೆ ಮಾಡ್ತಾರೆ, ಮೊದಲ ಸಲ ಅಂತ ಯೋಚನೆ ಮಾಡ್ತಾರೆ, ಟಗರುಪಲ್ಯ, ಅಜ್ಞಾತವಾಸಿ, ಶಾಕಾಹಾರಿ, ಹಿಂಗೆ. ಅಂದರೆ ನಾನಿವಾಗ ಪರ್ಫಾರ್ಮೆನ್ಸ್ ಅಲ್ಲದೆ ಪರ್ಫಾರ್ಮೆನ್ಸ್ ಥರದ ಪಾತ್ರಗಳು ಮಾಡೋದಕ್ಕೂ ಒಂಥರ ಅದಕ್ಕೆ ಬೇರೆ ಥರ ಪೊಟೆನ್ಷಿಯಲ್ ಬೇಕು. ಅದಕ್ಕೆ ಆ್ಯಕ್ಟ್ ಮಾಡೋಂಥ ಪಾತ್ರಗಳು ಬಂದಾಗ ನನಗೆ ಒಳಗೆ ಒಂದು ಸಣ್ಣದು ಖುಷಿ ಆಗುತ್ತೆ. ಅದು ನನಗೆ ಯಾವಾಗಲೂ ಇತ್ತು. ಅದು ನನಗೆ ಸೈನೈಡಲ್ಲೇ ಓಪನ್ ಆಯಿತು, ಆ ಬ್ರಾಂಚು ಟಕ್ ಅಂದ್ಬಿಟ್ಟು ಓಪನ್ ಆಯಿತು. ಇದು ನನಗೆ ಬೇಕಿತ್ತಿದ್ದು ಅಂತ. ಯಾಕಂದರೆ ನಾಟಕದಲ್ಲಿ ಅದನ್ನು ಮಾಡ್ಕೊಂಡು ಬಂದಿದ್ದರಿಂದ ನನಗೆ ಆ ಬ್ರಾಂಚ್ ಓಪನ್ ಆಯಿತು. ರಿಯಲಿಸ್ಟಿಕ್ಕಾಗಿ ತುಂಬ ಆ ಟ್ರೀಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಅದು ಬಂದಾಗ ಆ ಥರದವು ನನಗೆ ಬರ್ತಿದ್ದಾವೆ. ಅಜ್ಞಾತವಾದಿ, ಶಾಕಾಹಾರಿ ಆಗ್ಬೋದು. ಅದು ತುಂಬ ರಿಯಲಿಸ್ಟಿಕ್ಕಾಗಿ ಇರೋ ಪಾತ್ರ ನಾನು ಇರ್ತೀನಿ ಅಷ್ಟೇ. ಅದು ಡೂಯಿಂಗ್ ಅಲ್ಲ. ಆ ಥರದ ಪಾತ್ರಗಳು ಬಂದಾಗ ನನಗೆ ಇದು ಸ್ವಲ್ಪ ಒಂದು 80% ಆ ಥರ ಇದೆ ನನಗಿದು. ಆಮೇಲಿಂದ ಸ್ವಲ್ಪ ಇದೆ, ನಾನು ಫಸ್ಟ್ ಪ್ರಾರಂಭ ಕೇಳಿದೆ ಬೇವರ್ಸಿ ಅಂದ್ಬಿಟ್ಟು, ಅದು ಇಂದು ಒಂದು 20-30% ಹಂಗಾಗುತ್ತೆ. ಆಮೇಲಿಂದ ಬರ್ತಾ ಅದಕ್ಕೆ ಬೇರೆ ಥರದ್ದು. ನನಗೀಗ ಅದು ನನಗೆ ಬರಲಿಲ್ಲ, ಅಯ್ಯೋ ನನಗೆ ಅದೇ ಬೇಕು ಅಂದರೆ ನನಗೆ ಸಿನಿಕ್ತನ ಬಂದ್ಬಿಡುತ್ತೆ. ತುಂಬ ಏನು ಬರುತ್ತಲ್ಲ ಅದನ್ನ ಚೆಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಮನದ ಕಣ್ಣು ಒಂದು ಅಪ್ಲೈ ಅಷ್ಟೇ. ಭಟ್ರೂ ಹೇಳಿದ್ವಿ, ನೋಡೋಣ ಮಾತಾಡೋಣ ಬನ್ನಿ, ಮಾಡೋಣ ಬನ್ನಿ ಅಂತ ಅಂದರು, ಮಾಡಿದ್ವಿ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂದಾರ ಅಂತ. ಈ ಹಿಂದೆ ಬ್ಲಿಂಕ್ ಸಿನಿಮಾ ಅಥವಾ ಓಲ್ಡ್ ಮಾಂಗ್, ಆಚಾರ್ ಅಂಡ್ ಕೋ ಇದರಲ್ಲಿ ಕಾಣಿಸ್ಕೊಂಡಿದ್ದೀನಿ. ಬ್ಲಿಂಕ್ ಆದಮೇಲೆ ನಾನು ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ಅಂತ ತುಂಬ ಕಾಯ್ತಾ ಇದ್ದೆ. ಆಲ್ಮೋಸ್ಟ್ 1 ರಿಂದ 1.5 ವರ್ಷ ಕಾದಿದ್ದೀನಿ. ಅದಾದಮೇಲೆ ನನಗೆ ಬಂದಿದ್ದು ಸ್ಕ್ರಿಪ್ಟು ಇದು ಪಾರ್ಥನ್ ಪ್ರಪಂಚ. ನೋಡಿದ ತಕ್ಷಣವೇ ನಾನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೆ, ಇದನ್ನು ಮಾಡಲೇಬೇಕು, ಈ ಪಾತ್ರ ಮಾಡಲೇಬೇಕು ಅಂತ. ನಂದು ಒಂದು ಜೆನ್ಸಿ ಪಾತ್ರ ಮಾಡ್ತಾ ಇದ್ದೀನಿ, ಜೆನ್ಸಿ ಹುಡುಗಿ. ಅದು ಒಂದು ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಈಗ ಒಂದು ಮಿಲೆನಿಯಲ್ ಅಥವಾ ಒಬ್ಬರು ಜೆನೆಕ್ಸ್ ಒಂದು ಜೆನ್ಸಿ ಪಾತ್ರನ ಇಟ್ಕೊಂಡು ಕಥೆ ಬರೀತಾರೆ ಅಂದರೆ ಅದು ಯಾವಾಗಲೂ ಒಂದು ಅಂದ್ರೆ ಆ ಪಾತ್ರಗಳು ಯಾವಾಗಲೂ ಒಂದು ಕೆಟ್ಟ ರೀತಿನೇ ಇರುತ್ತೆ. ಜೆನ್ಸಿ ಅನ್ನೋದು ಅದೊಂದು ಕೇವಲವಾಗೇನೆ ಮಾತಾಡಿರೋದನ್ನ ನೋಡಿರೋದು. ಬಟ್ ಇಷ್ಟು ಚೆನ್ನಾಗಿ ಒಂದು ಜೆನ್ಸಿ ಕ್ಯಾರೆಕ್ಟರ್ನ ಅವ್ರದ್ದು ಜೆನ್ಸಿನ ಇಟ್ಸ್ ನಾಟ್ ಜಸ್ಟ್ ದ ಲೈಫ್ ಸ್ಟೈಲ್, ಅದನ್ನ ಹೊರತಾಗಿ ಅವ್ರು ಏನು ಯೋಚನೆ ಮಾಡ್ತಾರೆ, ಅವರು ಪ್ರಪಂಚನ ಯಾವ ಥರ ನೋಡ್ತಾರೆ, ಯಾವ ಥರ ಬದುಕ್ತಾರೆ, ಯಾಕೆ ಹಾಗೆ ಬದುಕ್ತಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಬರ್ದಿರೋಂಥ ಒಂದು ಪಾತ್ರ ಇದು. ಅದಕ್ಕೆ ಅನಿವಾರ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಹರ್ಷ ಸರ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ವೆರಿ ಬ್ಯೂಟಿಫುಲ್ಲಿ ಡನ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ರೆಡಿ. ಹಾಗೇನೆ ಸೀತಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನನಗೆ ಕತೆ ಕೇಳಿದ ತಕ್ಷಣ ಫಸ್ಟ್ ತುಂಬ ಖುಷಿ ಆಯಿತು ಆ್ಯಂಡ್ ಐ ವಾಸ್ ವೆರಿ ಶಾಕ್ಡ್. ಈ ಥರ ಒಂದು ಸಿನಿಮಾ, ಯಾಕೆಂದರೆ ಎಲ್ಲರೂ ಹೇಳ್ತಾರೆ, ಎಲ್ಲ ಸಿನಿಮಾದವರು ಹೇಳ್ತಾರೆ ನಮ್ಮ ಸಿನಿಮಾ ಹೊಸ ಥರ ಇದೆ, ಬೇರೆ ಏನೋ ಹೇಳ್ತಾ ಇದೆ ಅಂತ. ಬಟ್ ಈ ಟಾಪಿಕ್ಗೆ ಒಂದು ತೀರಾ ಅಂದರೆ ತೀರಾ ಅನ್ಎಕ್ಸ್ಪ್ಲೋರ್ಡ್. ಕನ್ನಡದಲ್ಲಂತೂ ನಾನು ನೋಡು ಇಲ್ಲ ಕೇಳು ಇಲ್ಲ. ಅಂಥದಕ್ಕೆ ಅಷ್ಟು ಧೈರ್ಯ ತಗೊಂಡು ಅದ್ರ ಹಿಂದೆ ನಿಂತ್ಕೊಂಡು ಸೀತಾ ಮ್ಯಾಮ್ ಶಿ ಹ್ಯಾಸ್ ಪ್ರೊಡ್ಯೂಸ್ಡ್ ಅಂದರೆ ಅದು ನಿಜವಾಗ್ಲೂ ಮೆಚ್ಚಬೇಕಾಗಿರೋಂಥ ವಿಷಯ. ಯಾಕೆಂದ್ರೆ ಪ್ರತಿ ಸಲ ಡಿಸ್ಕಷನ್ ಅಲ್ಲೂ ಒಂದ್ಸಲಿ ಕೂಡ ಅವರು ಬಜೆಟ್ ಹಿಂಗಾಗತ್ತೆ, ನಾವು ಈ ತರ ಮಾಡಿದ್ರೆ ಜಾಸ್ತಿ ಜನನ್ ರೀಚ್ ಆಗ್ಬೋದು ಅನ್ನೋದನ್ನ ಯಾವತ್ತೂ ಕೂಡ ಅವ್ರು ಯೋಚನೆ ಮಾಡಿಲ್ಲ. ಇದನ್ನ ನಾವು ಈ ತರ ಹೇಳಿದ್ರೆ ಅದು ಜನರು ಯಾವ ತರ ಅರ್ಥ ಮಾಡ್ಕೊಳ್ತಾರೆ, ಅದರಿಂದ ಸೊಸೈಟಿಗೆ ಹೇಗೆ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದನ್ನ ತುಂಬಾ ಯೋಚನೆ ಮಾಡಿದ್ದಾರೆ ನಮ್ಮ ರೈಟರ್ಸ್ ಆಗಿರ್ಬೋದು ಅಥವಾ ಮ್ಯಾಮ್ ಆಗಿರ್ಬೋದು. ಅಂದ್ರೆ ಹೇಗೆ ನಾವು ಜೀವನದಿಂದ ಸಿನಿಮಾ ಅಂತ ಹೇಳ್ತೀವಿ, ಸಿನಿಮಾದಿಂದ ಕೂಡ ಜೀವನ ಆಗತ್ತೆ. ಸಿನಿಮಾ ಮೀಡಿಯಾ ಅನ್ನೋದು ತುಂಬಾನೇ ಎಷ್ಟೋ ತರ ಇನ್ಫ್ಲೂಯೆನ್ಸ್ ಆಗತ್ತೆ ಜನಕ್ಕೆ. ಅದನ್ನ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ನಿಂತಿದ್ದಾರೆ ಈ ಕತೆ ಹಿಂದೆ ಸೀತಾ ಮ್ಯಾಮ್. ಪ್ರೊಡ್ಯೂಸರ್ಸ್ ಒಂದ್ ಒಳ್ಳೆ ಕತೆ ಇದ್ರೆ ಈ ತರ ಗ್ಯಾರಂಟಿ ಅದ್ರ ಹಿಂದೆ ನಿಂತ್ಕೊಳ್ತಾರೆ ಅನ್ನೋದಕ್ಕೆ ಇದೇನೆ ಪುರಾವೆ, ಇದೇ ಒಂದು ಸಾಕ್ಷಿ ನಮ್ಗೆ.
ಸೊ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು 2024 2025 ಸುಮಾರು ಸಿನಿಮಾ ಬಂದಿದೆ, ನಿಂತ್ಕೊಳ್ದೇನೆ ಕಿವಿಗೂ ಅದ್ರ ಹೆಸರು ಬೀಳ್ದೇನೆ ಹಂಗೆ ಹೋಗ್ಬಿಟ್ಟಿದೆ. ಸೊ ಮೀಡಿಯಾ ಅವ್ರ ಸಪೋರ್ಟ್ ಇದ್ರೆ, ಜನರ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ಗೆಲ್ಲುತ್ತೆ. ಥ್ಯಾಂಕ್ ಯು. ನಾನು ಆಕ್ಚುಲಿ ನನ್ನ ಕ್ಯಾಟಗರಿನ ಜಿಲೇನಿಯಲ್ ಅಂತ ಹೇಳ್ತಾರೆ, ಅಂದ್ರೆ ಅದು ಮಿಲೇನಿಯಲ್ ಕೂಡ ಅಲ್ಲ, ಜೆನ್ಜಿ ಕೂಡ ಅಲ್ಲ. ನಾನು 98 ಬಾರ್ನ್ ಆಕ್ಚುಲಿ. ಸೊ ಎರಡರ ಮಧ್ಯ ಇರೋದು ನಾನು. ಕನ್ಫ್ಯೂಸ್ ಕ್ಯಾಟಗರಿ. ಹಾ ಅನ್ಕೋಬಹುದು. ಅನ್ಕೊಳ್ಳಿ. ಮೇಜರ್ ಕಾರಣ ಹೌದು, ಖಂಡಿತವಾಗ್ಲೂ ಅದೇನೆ. ಒಂದು ಇದು ಏನಂತಾರೆ, ಲೈಟ್ ಲ್ಯಾಂಪ್ ಎಫೆಕ್ಟ್ ಅಂತ ಹೇಳ್ತಾರೆ ಫ್ರೆಂಚ್ ಅಲ್ಲಿ. ಅಂದ್ರೆ ಒಂದು ಹುಡುಗಿ ಕ್ಯಾರೆಕ್ಟರ್ನ ಒಂದು ಸಿನಿಮಾದಲ್ಲಿ ಲೈಟ್ ಲ್ಯಾಂಪ್ ಇಂದ ರಿಪ್ಲೇಸ್ ಮಾಡಿದಾಗ ಕತೆ ಕೊನೆ ಮತ್ತೆ ಕತೆ ಮೊದಲು ಎರಡು ಚೇಂಜ್ ಆಗ್ಲಿಲ್ಲ ಅಂದ್ರೆ ಮೈಟ್ ಆಸ್ ವೆಲ್ ಹ್ಯಾವ್ ದಟ್ ಲ್ಯಾಂಪ್ ಅಂತ ಹೇಳ್ತಾರೆ. ಆ ಹುಡುಗಿ ಪಾತ್ರನೇ ಬೇಡ ಅಂತ. ಸೊ ಅದರಿಂದ ಎಷ್ಟಾಗತ್ತೋ ಅಷ್ಟು ದೂರ ಆಗಿ ಕ್ಯಾರೆಕ್ಟರ್ಗೆ ತುಂಬಾನೇ ತೂಕ ಇದೆ. ಮೋರ್ ದೆನ್ ಒಂದು ಹೀರೋಯಿನ್ ಅಂದ್ರೆ ಅದು ಹೀರೋ ಸುತ್ತ ತರ ಪಾತ್ರನೇ ಆಗಿರಬಹುದು, ಅದ್ರದ್ದೇನೆ ಒಂದು ಯೋಚನೆ ಇರಬಾರ್ದು. ಆ ತರ ಒಂದು ಇವಾಗ ತುಂಬಾ ಚೇಂಜ್ ಆಗ್ತಿದೆ ಇಂಡಸ್ಟ್ರಿಲೂ ಕೂಡ. ಸೋ ಮೆನಿ ಪೀಪಲ್ ಆರ್ ಮೂವಿಂಗ್ ಅವೇ ಫ್ರಮ್ ದಟ್. ಬರ್ತಿರೋ ಕಥೆಗಳನ್ನು ಕೇಳಿ ತುಂಬಾ ಖುಷಿ ಆಗ್ತಿದೆ. ನಮ್ಮ ರೈಟರ್ಸ್ ದೇ ಆರ್ ಎವಾಲ್ವಿಂಗ್ ಸೋ ಮಚ್. ತುಂಬಾ ಒಳ್ಳೆ ಪಾತ್ರಗಳು ಬರೀತಾ ಇದ್ದಾರೆ ಇವಾಗ ಫೀಮೇಲ್ಗೆ ಎಷ್ಟೊಂದ್ ಕಡೆ. ಇದೂನು ಒನ್ ಆಫ್ ದೆಮ್ ಅಂತ ಅನ್ನಿಸ್ತು, ಹಾಗಾಗಿ ಅಂತ. ಸೊ ಇದು ನನ್ನ ಮೊದಲನೇ ಸಿನಿಮಾ, ಸಿರಿ ಸಿನಿಮಾ ಬ್ಯಾನರ್ ಅಲ್ಲಿ ಪಾರ್ಥನ್ ಪ್ರಪಂಚ ಅಂತ. ಸೊ ಎಲ್ಲ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಪ್ರೆಸ್ ಮೀಟಿಗೆ ಬಂದಿದ್ದಕ್ಕೆ. ಸೊ ಈ ಕಥೆ ಬಗ್ಗೆ ಹೇಳಬೇಕು ಅಂದ್ರೆ, ಪಾರ್ಥನ್ ಪ್ರಪಂಚ ಒಂದು ಇದೊಂದು ಕೋರ್ಟ್ ರೂಮ್ ಡ್ರಾಮಾ. ಸೊ ಸಸ್ಪೆನ್ಸ್ ಥ್ರಿಲ್ಲರ್ ವಿತ್ ಕೋರ್ಟ್ ರೂಮ್. ಸೊ ಇದರಲ್ಲಿ ಮುಖ್ಯವಾಗಿ ಪಾತ್ರ ಮಾಡ್ತಾ ಇರೋದು ನಮ್ಮ ರಂಗಣ ರಘು ಸರ್ ಆಸ್ ಅ ಡಿಫೆನ್ಸ್ ಲಾಯರ್, ಅಂಡ್ ವಿಕಾಶ್ ಉತ್ತಯ್ಯ ಅವರು ಪಾರ್ಥ ಆಗಿ ಪ್ಲೇ ಮಾಡ್ತಾ ಇದ್ದಾರೆ. ಮಂದಾರ ಅವರು ಜಾನಕಿ ಅಂತ ಲೀಡ್ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಪ್ರೊಡ್ಯೂಸರ್ ಆದಂಥ ಸೀತಾ ಮೇಡಮ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಆಕ್ಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ನಮ್ಮ ಮೈತ್ರಿ ಸಂಪತ್ ಸರ್ ಅಂಡ್ ಕಿರಣ್ ನಾಯಕ್ ಸರ್ ಪೊಲೀಸ್ ಟೀಮಲ್ಲಿ ಇದ್ದಾರೆ. ಸೊ ಅವ್ರ ಇನ್ಸ್ಪೆಕ್ಟರ್ ಆಗಿ ವಿಜಯ್ ಪ್ರಸಾದ್ ಅವರು ಆಕ್ಟ್ ಮಾಡಿದ್ದಾರೆ. ಸೊ ನಮ್ಮ ಟೆಕ್ನಿಷಿಯನ್ಸ್ ಯಾರು ಅಂತ ಪರಿಚಯ ಮಾಡ್ಬೇಕಂದ್ರೆ, ನಮ್ಮ ಪಿಲ್ಲರ್ ಆಗಿರೋವಂಥ ಜೈ ಆನಂದ್ ಸರ್, ಸೊ ನಮ್ಮ DOP. ಸೊ ಬಹಳ ಚೆನ್ನಾಗಿ ನಮಗೆ ಸಿನಿಮಾಟೋಗ್ರಫಿ ಮಾಡಿಕೊಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಮ್ಯೂಸಿಕ್ಕು ಅನಂತ್ ಆರ್ಯನ್ ಅಂತ. ಸೊ ಟೋಟಲ್ ಇದರಲ್ಲಿ 4 ಸಾಂಗ್ ಇರುತ್ತೆ, 2 ಮಾಂಟೇಜ್ ಸಾಂಗ್ಸ್, 2 ಶೂಟ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಚಿತ್ರಕಥೆ ಮತ್ತೆ ಸಂಭಾಷಣೆ ಬರೆದಿರೋದು ಮಂಜುನಾಥ್ ಜೆ ಅನಿವಾರ್ಯ ಅಂತ. ಅವರು ನಮ್ಮ ಸ್ನೇಹಿತರು ಕೂಡ ಜೊತೆಗೆ. ಅವ್ರ ಹೆಸರು ಬಿಡಿಸಿ ಅನಿವಾರ್ಯ ಅಂತ, ಅವ್ರ ಹೆಸರು ಚೆನ್ನಾಗಿದೆ, ಮಂಜುನಾಥ್ ಜೆ ಅನಿವಾರ್ಯ ಅಂತ. ಸೊ ಇದು ಶೂಟಿಂಗು ಇವಾಗ ಶುರು ಹಂತದಲ್ಲಿದೆ. ಒಂದು 4-5 ದಿವಸ ಶೂಟ್ ಮಾಡಿ ಇವಾಗ ಕೋರ್ಟ್ ಸೀಕ್ವೆನ್ಸ್ ಸೋಮವಾರದಿಂದ ಶುರು ಮಾಡಿದ್ದೀವಿ. ಸೊ ಟೋಟಲ್ ಎಲ್ಲ ಬೆಂಗಳೂರಲ್ಲೇ ನಡೆಯುತ್ತೆ. ಸೊ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸೀಕ್ವೆನ್ಸ್ 100% ಬೆಂಗಳೂರಲ್ಲೇ ನಡೆಯುತ್ತೆ. ಸೊ ಇದು ಸಿನಿಮಾ ಬಗ್ಗೆ ಲೈಟ್ ಆದ ಮಾಹಿತಿ, ಯಾಕಂದ್ರೆ ಇದು ಮೊದಲನೇ ಪ್ರೆಸ್ ಮೀಟ್ ಆಗಿರೋದ್ರಿಂದ. ಸೊ ನಾವು ಇನ್ನು ಶೂಟಿಂಗ್ ಹಂತದಲ್ಲಿದ್ದೀವಿ. ಸೊ ಹಾಗಾಗಿ ಇಷ್ಟು ಹೇಳಬಲ್ಲೆ ನಾನು. ಸೊ ಓವರ್ ಟು ಸೀತಾ ಮ್ಯಾಮ್, ಪ್ರೊಡ್ಯೂಸರ್. ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕ್ಯಾರೆಕ್ಟರ್ ಬಗ್ಗೆ, ಸಿನಿಮಾ ಬಗ್ಗೆ ಸರ್ ಹೇಳಿದ್ದಾರೆ. ಒಂದೊಳ್ಳೆ ಅದ್ಭುತವಾದ ಟೀಮ್ ರೆಡಿ ಆಗಿದೆ ಅಂತ ಮಾತ್ರ ಹೇಳಬಲ್ಲೆ. ಸೊ ಈ ಮಾಧ್ಯಮದ ಮುಖಾಂತರ ನಮ್ಮ ಸಿರಿ ಸಿನಿಮಾಸ್ನ ಮೊದಲನೇ ಪ್ರಯತ್ನದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರೋ ಪ್ರತಿಯೊಬ್ಬ ಸೀನಿಯರ್ ಆರ್ಟಿಸ್ಟ್, ರಂಗಾಯಣ ಸರ್, ಸಂಪತ್ ಸರ್, ಕಿರಣ್ ಸರ್, ವಿಕಾಸ್, ಮಂದಾರ, ಅಮಿತ್ ಸರ್, ಪ್ರತಿಯೊಬ್ಬರಿಗೂ, ಆ್ಯಂಡ್ ನಮ್ಮ DOP ಸರ್, ಎಲ್ಲರಿಗೂ ಥ್ಯಾಂಕ್ ಯು. ಸೊ ಒಂದು ಕನಸನ್ನು ನೀವು ನನಸು ಮಾಡೋಕ್ಕೆ ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕ್ಯಾನ್ವಸ್ ಇಸ್ ರಿಚ್ ನಾವು. ಥ್ಯಾಂಕ್ ಯು ಸೋ ಮಚ್. ವಿಕಾಸ್, ನಾನೊಬ್ಬರ ಹೆಸರು ಬಿಟ್ಟೆ, ಅಮಿತ್ ಅವರು ಒಂದು ಪ್ರಮುಖ ಪಾತ್ರ ಮಾಡ್ತಾ ಇದ್ದಾರೆ ಇದರಲ್ಲಿ. ಸೊ ಅದು ಹೇಳೋದು ಮರ್ತೆ ಕ್ಷಮಿಸಿ. ಸರ್ ಅವ್ರ ಯಜಮಾನ್ರು ಲಾಯರು, ಅವ್ರ ಮಾವ ಅವ್ರ ಜಡ್ಜು.
ಸಿನಿಮಾ ಅಂದರೆ ಮೊದಲಿಂದನೂ ಪ್ರೀತಿ ಇತ್ತು ಸರ್. ಇವ್ರು ಬಂದಾಗ ಆ ಕತೆ ನಂಗೆ ಇಷ್ಟ ಆಯಿತು. ಸೊ ಅದನ್ನು ಒಂದು ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇಟ್ ಕಮ್ ಅಪ್ ವೆಲ್. ಪ್ರೀತಿ ಇರೋದೇ ಕಾರಣ ಸರ್, ಬೇರೆ ಏನಿಲ್ಲ. ಅವ್ರನ್ನ ಸೀರಿಯಲ್ ಆರ್ಟಿಸ್ಟ್ ಅವರು. ಪ್ರೆಸ್ ಮೀಡಿಯಾ ಎಲ್ರಿಗೂ ನಮಸ್ತೆ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ನಾನು ಇದರಲ್ಲೊಂದು ಮಾಯಾಂಕ್ ಅಂತ ಒಂದು ಪಾತ್ರ ಮಾಡ್ತಾಯಿದ್ದೀನಿ. ಸೊ ನನಗೆ ಅರಸು ಅವರು ರೆಫರ್ ಮಾಡಿದ್ರಿ ಪ್ರಾಜೆಕ್ಟಿಗೆ. ಒಬ್ವಿಯಸ್ಲಿ ನಾನು ಲೀಡಾಗಿ ಆ್ಯಕ್ಟ್ ಮಾಡ್ತಿರ್ತೀನಿ, ಡೈರೆಕ್ಷನು ಮಾಡ್ತೀನಿ ಅಂತಂದಾಗ ನಾನು ಯಾವುದೊಂದು ಪಾತ್ರ ಸೆಲೆಕ್ಟ್ ಮಾಡಬೇಕಂದ್ರೆ ರಿಸ್ಕಿ ಇರುತ್ತೆ. ಇಲ್ಲಾಂದರೆ ಅದೇ ಪಾತ್ರ ಥರನೇ ಇಂಡಸ್ಟ್ರಿಯಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ಈ ಪಾತ್ರ ನಂಗೆ ಹೇಳಿದಾಗ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಹರ್ಷ ಸರ್ ಇರ್ಬೋದು ಅಥವಾ ಮೇಡಮ್ ಅವರು ಪಾತ್ರ ಬಗ್ಗೆ ಹೇಳಿದಾಗ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಸೊ ಇದು ಒಪ್ಕೊಂಡು ಮಾಡ್ತಾಯಿದ್ದೀನಿ. ಇಟ್ಸ್ ಅ ವೆರಿ ನೈಸ್ ಟೀಮ್. ಸೀತಾ ಮೇಡಮ್ ಇರ್ಬೋದು, ಹರ್ಷ ಸರ್ ಇರ್ಬೋದು, ಆ್ಯಂಡ್ ಆಬ್ವಿಯಸ್ಲಿ ರಂಗಣ್ಣ ರಘು ಸರ್ ಅಂತ ಒಂದು ಅದ್ಭುತ ನಟರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋಕ್ಕೆ ಸಿಗ್ತಾ ಇದೆ. ಸೊ ಯಾ, ಥ್ಯಾಂಕ್ಸ್ ಫಾರ್ ದ ಟೀಮ್ ಆ್ಯಂಡ್ ಥ್ಯಾಂಕ್ ಯು. ಯಾ, ಈಗಷ್ಟೇ ಶುರುವಾಗಿದೆ ಆ್ಯಂಡ್ ಪಾತ್ರ ತುಂಬ ಚೆನ್ನಾಗಿದೆ. ಇಟ್ಸ್ ಗೋಯಿಂಗ್ ಆನ್, ನಡೀತಾ ಇದೆ. ಹಾಂ, ಇದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲೇನೋ ಹೇಳ್ಬೋದು ಅಂತ. ಈ ಸಸ್ಪೆನ್ಸ್ ಜಾನರ್ ಆದ ಕಾರಣ ಸೊ ಈಗಲೇ ಏನೋ ರಿವೀಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಆಬ್ವಿಯಸ್ಲಿ ಇನ್ನೊಂದಷ್ಟು ವಿಷಯಗಳು. ಹೌದೌದು, ಇಲ್ಲ ಜನ ನನ್ನನ್ನು ಆಬ್ವಿಯಸ್ಲಿ ಹಂಗೆ ಅನ್ಕೋತಾರೆ. ಇನ್ನು ಅದೇ ಪಾತ್ರ ಆಲ್ಮೋಸ್ಟ್ ಮಾಡ್ತಿರೋ ಕಾರಣ ವಿಲನ್ ಏನೋ ಅಂತ. ವಿಲನ್ ಇರ್ಬೋದೇನೋ ಗೊತ್ತಿಲ್ಲ. ಥ್ಯಾಂಕ್ ಯು. ಇರ್ಬೋದು. ಎಸ್, ಮಂದರ್ ಅವರೊಂದು ಜೆನ್ಸಿ ಕ್ಯಾರೆಕ್ಟರ್ ನೋಡಿ. ಇದರಲ್ಲಿ ನಾವು ಒಂದು ಪ್ರಮುಖವಾಗಿ ತೋರಿಸಿರೋದು ಏನು ಅಂದರೆ ಮಿಲೇನಿಯಲ್ ವರ್ಸಸ್ ಜೆನ್ಸಿ. ಆ ಥಾಟ್ಸ್ ಏನಿದೆ, ಆ ಥಾಟ್ಸ್ ಐಡಿಯಾಲಜೀಸ್ ಏನಿದೆ, ಐಡಿಯಾಲಜೀಸ್ ಮಧ್ಯೆ ಸ್ಟಾರ್ಟ್ ಆಗೋ ಕಥೆ. ಸೊ ಇಟ್ ಲೀಡ್ಸ್ ಟು ಕೋರ್ಟ್. ಯಾವ ರೀತಿ ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು ನೆಕ್ಸ್ಟ್. ನಾವು ರತ್ನನ್ ಪ್ರಪಂಚ ನೋಡಿ ಫ್ಯಾಮಿಲಿ ಅಂದ್ರೆ ಹಿಂಗಿರ್ಬೇಕು, ಆ ಫ್ಯಾಮಿಲಿ ವ್ಯಾಲ್ಯೂಸ್ ನ ತಿಳ್ಕೊಂಡಿದ್ವಿ. ಈಗ ಪಾರ್ಥನ್ ಪ್ರಪಂಚ ನೋಡಿ ಈ ಜನರೇಷನ್, ನಮ್ ಜನರೇಷನ್ ಏನ್ ತಿಳ್ಸಕ್ ಹೊರಟಿದ್ದೀರ ನಮ್ ಜನರೇಷನ್? ಮೇಡಮ್, ನಾನು ಯಾವುದೇ ಮೆಸೇಜು ಇದು ಕೊಡಕ್ ಹೋಗ್ತಾ ಇಲ್ಲ ಇಲ್ಲಿ. ಸೊ ದಿಸ್ ಇಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ತರ ತಾವು ನೋಡ್ಬೇಕಾಗತ್ತೆ. ಸೊ ಇದರಲ್ಲಿ ಒಂದು ರಿಲೇಶನ್ಶಿಪ್ ಅವೆಲ್ಲ ಹೇಳಿದಾಗೆ ಜೆನ್ಸಿ ಮತ್ತೆ ಮಿಲೇನಿಯಲ್ ರಿಲೇಶನ್ಶಿಪ್ಸ್ ಅಲ್ಲಿ ಅವ್ರ ಇಬ್ಬಿಬ್ರದ್ದು ಐಡಿಯಾಲಜಿಗಳು ಬೇರೆ ಇರುತ್ತೆ. ಆ ಐಡಿಯಾಲಜಿಗಳು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಏನೋ ಸ್ಟ್ರೈಕ್ ಆಗೋದು, ಒಬ್ರಿಗೊಬ್ರು ಟ್ರಿಗರ್ ಮಾಡೋದು ಆಗುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅನ್ನೋದು ಕತೆ. ಸೊ ಇದರಲ್ಲಿ ಯಾರು ಹೆಂಗಿರ್ಬೇಕು, ಹಂಗಿರಿ ಅಂತ ಹೇಳ್ತಲ್ಲ. ಏನ್ ನಡೀತಾ ರಿಯಾಲಿಟಿ ಏನಿದೆ ರಿಯಲಿಸ್ಟಿಕ್ ಆಗಿ ಮಾಡಿದೀವಿ ಅಷ್ಟೇ, ಮಾಡಕ್ ಹೊರಟಿದೀವಿ. ಸೊ ಅಥವಾ ಮೆಸೇಜಸ್ ಎಲ್ಲ ಏನಿಲ್ಲ ಮೇಡಮ್. ಅಂದರೆ ಯಾವುದೇ ಕ್ರೈಮ್ ಥ್ರಿಲ್ಲರ್ಸ್ ಇರಲಿ, ಸಸ್ಪೆನ್ಸ್ ಥ್ರಿಲ್ಲರ್ಸ್ ಇರಲಿ, ಯೂಶಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಸಸ್ಪೆನ್ಸ್ಫುಲ್ ಕತೆ ಇರುತ್ತೆ ಯಾವಾಗಲೂ. ಅದರಲ್ಲಿ ಮೆಸೇಜ್ ಅಥವಾ ಇನ್ನೊಂದು ಅನ್ನೋದಕ್ಕಿಂತ ಜಾಸ್ತಿ ಆ 2.5 hours ಆಫ್ ನಮ್ಮನ್ನೆಲ್ಲ ಕೂತು ನೋಡಿಸೋಂಥ ಒಂದು ಒಳ್ಳೆ ಕತೆ ಇರುತ್ತೆ. ಅದಂತೂ 100% ನಾವು ಪ್ರಾಮಿಸ್ ಮಾಡ್ತೀವಿ. ಸ್ಥಿತಿ ಅಂದ್ರೆ ನಾವು ಯಾವಾಗ್ಲೂ ನಿಮ್ಮ ಹಾಸ್ಯ ಅಂತ ಬಂದ್ರೆ ಅಲ್ಲಿ ಅಪಹಾಸ್ಯ ಇರಲ್ಲ, ನಿಜವಾದ ಹಾಸ್ಯ ಇರುತ್ತೆ. ಈ ಪಾತ್ರದಲ್ಲಿ ಹಾಸ್ಯ ಇದೆ ಅಥವಾ ಫುಲ್ ಸೀರಿಯಸ್ ಆಗಿ ನಮ್ಮ ಮುಂದೆ ಬರ್ತಾ ಇದೆ? ನಕ್ರೆ ನಿಮ್ ಪುಣ್ಯ, ನಮ್ಮ ನಗರಿ ಬೇಡ. ನಾನೇನು ಬೇಡ ಅಂದ್ರೆ ನಗರಿ. ನಾನು ಆ ಥರದ್ದು ತುಂಬ ಪ್ರಾರಂಭದಲ್ಲಿ ಟ್ರ್ಯಾಕ್ ಕಾಮಿಡಿ ಮಾಡಿದೆ. ಆಮೇಲೆ ನನಗೆ ಯಾಕೋ ಬೇಜಾರಾಯ್ತು, ಅದು ಬಿಟ್ಬಿಟ್ಟೆ ಅವಾಗಲೇ. ಆಮೇಲೆ ಪಾತ್ರದೊಳಗೆ ಏನೇನು ಬರುತ್ತೋ ಅದು ಮಾಡ್ತಾ ಹೋಗ್ತೀನಿ. ಅದಕ್ಕೆ ನಕ್ಕಾದರೂ ನಕ್ರಿ, ಬಿಟ್ಟಾದರೂ ಬಿಡ್ರಿ, ಖುಷಿ ಆದರೂ ಪಡಿ, ಏನಾದರೂ ಆ ಪಾತ್ರದೊಳಗೆ ಏನಾಗುತ್ತಲ್ಲ ಅದು ನನಗಿಷ್ಟ. ನಾನು ಅದನ್ನೇ ಮಾಡ್ಕೊಂಡು ಹೋಗೋದು. ಹೌದು, ಒಂದು ಸ್ವಲ್ಪ ಈ ಲಂಕೇಶ್ ಪತ್ರಿಕೆಗಳಿಗೆ ಒಂದು ಸಣ್ಣದಾಗ ಒಂದು ತುಂಟಾಟ ಅಂತ ಬರೋದಲ್ಲ, ಸಣ್ಣ ಕಾಲಮ್. ಇದು ಸ್ವಲ್ಪ ದೊಡ್ಡ ಕಾಲಮ್ ಇದೆ. ಒಂದು ಸ್ವಲ್ಪ ತರಲೆ ಅಂತಲ್ಲ, ಅದೊಂಥರ ಅವನ ನಡವಳಿಕೆ ಹಂಗಿರುತ್ತೆ. ಅದಾದ್ಮೇಲೆ ಆಗ್ತಾ ಬೇರೆ ಥರ ರೂಪ ಪಡ್ಕೊಳ್ಳುತ್ತೆ. ಎಸ್. ಇನ್ಯಾರು ಮಾತಾಡಿಲ್ಲ? ಸಂಪತ್ ಮಾತಾಡಲಿಲ್ಲ, ಕಿರಣ್ ನಾಯ್ಕ್ ಮಾತಾಡಲಿಲ್ಲ. ನಮ್ಮ ಮ್ಯೂಸಿಕ್ ನಾವೆಲ್ಲ ಕೆಲಸ ಮಾಡೋದು ಇಲ್ಲಿ ಬಂದಿರೋದು ಎಲ್ಲರೂ ಮಿತ್ರರಿಗೂ ಎಲ್ಲ ಖುಷಿ ಇದೆ. ನಿಮ್ಮ ಜೊತೆ ಒಂದು ಇನ್ನು ತುಂಬ ತಿಂಗಳುಗಳಾಯಿತು ಹೊಸ ಪ್ರೆಸ್ ಮೀಟ್ ಮಾಡಿ. ಅದರಿಂದ ಇದೊಂದು ಒಳ್ಳೆ ಟೀಮು. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಗೆ, ಡೈರೆಕ್ಟ್ರಿಗೆ, ನಮ್ಮ ಟೀಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮೇಜರಾಗಿ ಏನಂದರೆ ನಾನು ಒಂದು 35 ಸಿನಿಮಾಲ್ ಮಾಡಿಲ್ದಿರೋವಂಥ ಒಂದು ಕತೆ ಅಷ್ಟೇ. ನನಗೆ ನನ್ನ ಲೈಫಲ್ಲಿ ನಾನೊಂದು 35 ಸಿನಿಮಾ ಮಾಡಿರೋದ್ರಲ್ಲಿ ಡಿಫ್ರೆಂಟ್ ಕತೆ. ಅದರಿಂದ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಅಂತ ನನ್ನ ಅಂದರೆ ಈಗಿನ ಟ್ರೆಂಡಿ ಆಗಿದೆ ಕತೆ. ನೀವು ನೆಟ್ಫ್ಲಿಕ್ಸು ಆ ಥರ ಫುಲ್ಲು
ಏನು OTT ಪ್ಲಾಟ್ಫಾರ್ಮು ಅದಕ್ಕಿಂತ ಚೆನ್ನಾಗಿ ಏನು ಅಂದರೆ ಅಕಸ್ಮಾತ್ ನೋಡ್ತಾ ಇರ್ತೀವಲ್ಲ ಎಲ್ಲ ಈ ನಾವೇನು ವೆಬ್ ಸೀರೀಸು ಇಂಟೆನ್ಸ್ ಆ ಥರ ಇರುತ್ತಲ್ಲ ಅದೆಲ್ಲ ಫುಲ್ ಆ ಕ್ಲಾಸಿಕ್ ಆಗಿ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಶೂಟ್ ಮಾಡೋಕ್ಕೆಲ್ಲ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರು. ಅದರಿಂದ ಹೊಸ ಥಾಟ್ಸ್ ಬಂದಿದೆ, ಹೊಸ ವಿಜುವಲಿ ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ. ಇದೊಂದು 45 ಡೇಸ್, ಇದೊಂದು 20 ಡೇಸ್ ಆಗುತ್ತೆ. ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ. 25 ದಿನ ಆಗುತ್ತೆ. ಕೋರ್ಟ್ 25 ದಿನ ಆಗುತ್ತೆ. ಕೋರ್ಟ್ ಬಟ್ ಆದರೆ ಸೇಮ್ ಅದೇ ಥರನೇ ಹೊರಗಡೆನೂ ತುಂಬ ಇದೆ. ಮತ್ತು ವಿಷಯ ರಿವೀಲ್ ಆಗೋದು ಅದೆಲ್ಲ ಇರುತ್ತಲ್ಲ, ತುಂಬ ಚೆನ್ನಾಗಿದೆ. ಅದು ಡಿಫ್ರೆಂಟ್ ಆಗಿ ಈ ಹೊಸ ಕ್ಯಾಮ್ರಾ ಯೂಸ್ ಮಾಡ್ತೀವಿ ಈಗಿನ ಒಂದು LF ಮಿನಿ ಅಂತ. ಆಮೇಲೆ ಲೆನ್ಸ್ ಎಲ್ಲ ಸಿಗ್ನೇಚರು ಆ ಥರ ಯೂಸ್ ಮಾಡ್ತಾ ಇದ್ದೀವಿ. ವೈಡ್ ಲೆನ್ಸ್, ಲಾರ್ಜರ್ ಫ್ರೇಮು, ಅದೇ ಎಲ್ಲ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮಗೆ ಪ್ರೊಡ್ಯೂಸರ್. ಆಮೇಲೆ ಎಲ್ಲ ಬಂದು ಸೀನಿಯರ್ ಅಂತ, ನಾನು ಯಾವ ಸೀನಿಯರು ಅಲ್ಲ ಅಂತ ನಾವು ಅಂದರೆ ಡೈರೆಕ್ಟ್ರ್ ಹೇಳೋಕ್ಕಿಂತ ಮುಂಚೆ ಒಂದು ಶಾರ್ಟ್ ನಮ್ಗೆ ಗೊತ್ತಾಗ್ಬಿಡುತ್ತೆ, ಹೇಳ್ತೀವಿ ಅಷ್ಟೇ. ಅದರಿಂದ ಒಂದು ಹೊಸಬ್ರ ಜೊತೆ ಮಾಡೋದಕ್ಕೆ, ಈ ಟೀಮ್ ಜೊತೆ ಮಾಡೋದಕ್ಕೆ ಒಂದು ಖುಷಿ ಇದೆ ನಮಗೆ. ಆಗಿದೆ, ಈಗ ಹೋದ ವರ್ಷನೇ 2 ಪಿಕ್ಚರ್ ರಿಲೀಸ್ ಆಯಿತು, ಈಗ ಇನ್ನೊಂದು 3 ನಡೀತಾ ಇದೆ ಟೈಮ್. ಬಟ್ ಪ್ರೆಸ್ ಮೀಟಿಗೆ ಜಾಸ್ತಿ ಇದು ಮಾಡಿದ್ರೆ ಇವಾಗ. ಹೌದೌದು, ಈ ವರ್ಷ ಇಲ್ಲ, ಸ್ವಲ್ಪ ಏನೋ ಬೇರೆ ಬಿಸ್ನೆಸ್ ಅದು ನೆಕ್ಸ್ಟ್. ಅದು ಅಷ್ಟು ಇನ್ನ ಅಷ್ಟು ಇದಾಗಿಲ್ಲ ಸರ್ ನಂಗೆ. ಐ ಮೀನ್ ಮೈಂಡ್ ಆಗಲಿ ಇದಾಗಲಿ ನಾನು ಪ್ರಿಪೇರ್ ಆಗಿಲ್ಲ. ಸೊ ಅದಕ್ಕೆ ದಿಸ್ ಇಸ್ ದ ಜಾನರ್. ಒಂದೂವರೆ ವರ್ಷದ ಹಿಂದೆಯಿಂದ ಕಥೆ ಮಾಡ್ಕೊಂಡು ಬಂದಿದ್ದಕ್ಕೋಸ್ಕರ ಇದನ್ನು ಮಾಡಿದ್ದು ಸರ್. ಸೊ ಕಾಮಿಡಿ ಅದು ನನಗಷ್ಟು ಇದಾಗ್ತಿಲ್ಲ, ಕಂಫರ್ಟಬಲ್ ಆಗಿಲ್ಲ ಆ ಜಾನರ್ ಅಂತ. ಕಾಮಿಡಿ ಟೈಮಿಂಗ್ ಇಲ್ಲ ಸರ್, ಅದು ಆಕ್ಟಿಂಗ್ ಅಲ್ಲಿ ಸರ್ ಮಾಡ್ಬಿಡಿದಾರೆ, ಟೈಮಿಂಗ್ ಕೊಟ್ಬಿಟ್ಟಿದ್ದಾರೆ ಸರ್. ಸೊ ನಾವು ಕಾಮಿಡಿ ಡೈಲಾಗ್ಸ್ ಅಂತ ಹ್ಯೂಮರ್ ಕ್ರಿಯೇಟ್ ಮಾಡಬೇಕು ಅಂತ ಏನು ಬರ್ದಿಲ್ಲ ಸರ್. ಸೊ ಆ ಗೆಸ್ಚರ್ಸು ಆ ಎಮೋಷನ್ಸು ಅದರಲ್ಲೇ ಕಾಮಿಡಿ ಏನು ಜನರೇಟ್ ಆಗುತ್ತೆ ನ್ಯಾಚುರಲ್ ಆಗಿ, ಸೊ ಅಷ್ಟು ಜನರೇಟ್ ಮಾಡಕ್ಕೆ ಬಿಟ್ಟಿದ್ದೀವಿ ಅಷ್ಟೇ. ಬಿಟ್ಟರೆ ಕಾಂಬಿನೇಷನ್ಸ್ ಅಲ್ಲಿ ಕಾಮಿಡಿ ವರ್ಕ್ ಆಗುತ್ತೆ. ಸೊ ಕಿರಣ್ ನಾಯಕ್ ಸರ್, ರಘು ಸರ್ ಕಾಂಬಿನೇಷನ್ ಅಲ್ಲಿ ಕಾಮಿಡಿ ಜನರೇಟ್ ಆಗುತ್ತೆ. ಸೊ ಸ್ಪಾಟ್ ಅಲ್ಲಿ ಅಥವಾ ಡೈಲಾಗ್ಸ್ ಅಲ್ಲಿ ಮಧ್ಯ ಒಂದು ಫ್ರಿಕ್ಷನ್ ಅಲ್ಲಿ ಕಾಮಿಡಿ ಜನರೇಟ್ ಆಗುತ್ತಲ್ಲ, ಸೊ ಅದು ಜನರೇಟ್ ಮಾಡೋದು ಅಷ್ಟೇ ಸರ್. ಒಂದೇ ಫ್ಲೋ ಅಲ್ಲಿ ಇರಲ್ಲ ಸರ್. ಮಧ್ಯ ಆಕ್ಚುಯಲ್ ಘಟನೆ ಏನ್ ನಡೀತು, ಅಲ್ಲೊಂದು ಫ್ಲಾಶ್ ಕಟ್ಸ್ ಸುಮಾರು ಇದೆ. ಆ ಹುಚ್ಚಿಗೆ ನಮ್ಮನ್ನೆಲ್ಲರನ್ನೂ ಸೇರಿಸ್ಕೊಂಡು, ನಮ್ಮಂಥ ಕೆಲವು ಹುಚ್ಚರನ್ನ ಸೇರಿಸ್ಕೊಂಡಿದ್ದಾರೆ. ಸೊ ಧನ್ಯವಾದ ನಿಮಗೆ. ಸೊ ಮೊದಲು ಪ್ರೊಡ್ಯೂಸರು ಇಂಥ ಸಿನಿಮಾ ಮಾಡಬೇಕು ಅಂತ ಫಿಕ್ಸ್ ಆಗಿದ್ರು. ಅದ್ರ ಜೊತೆ ಹರ್ಷ ಸರ್ ಒಂದು ಒಳ್ಳೆ ಕತೆ ತಂದರು. ಸೊ ಮೊದಲು ನಾವು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ನಾನು ಚಿತ್ರಕಥೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅವರು ಹೇಳಿದರು, ಮೊದಲು ಪ್ರೊಡ್ಯೂಸರ್ದು ಒಂದು ಕಂಡೀಷನ್ ಇತ್ತು, ಒಂದು ಪೂರ್ವಗ್ರಹ ಪೀಡಿತ ಏನು ಇದ್ದಾವೆ ವಿಚಾರಗಳು ಅದನ್ನು ಪ್ರಶ್ನಿಸಬೇಕು ಅಂತ, ಅದಕ್ಕೆ ಉತ್ತರ ಕೊಡಬೇಕು ಅಂತಲ್ಲ, ಅದನ್ನು ಪ್ರಶ್ನಿಸಬೇಕು ಅಂತ ಇತ್ತು. ಸೊ ಅದ್ರ ಮೇಲೆ ನಾವು ಚಿತ್ರಕಥೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು 100% ಮಾಡಿದ್ದೀವಿ ಅಂತ ನಮ್ಮ ನಂಬಿಕೆ ಇದೆ. ಸೊ ಅದನ್ನು ಆಡಿಯನ್ಸು ನೀವು ಹೇಗೆ ತೀರ್ಮಾನ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ಬೇರೆ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ಗಳು ಬರುತ್ತೆ ಅಥವಾ ಕೋರ್ಟ್ ಡ್ರಾಮಾಗಳು ಬರುತ್ತೆ, ಅದರಲ್ಲಿ ತರ್ಕ ಇರುತ್ತೆ, ವಾದ ಇರುತ್ತೆ, ಕ್ರೈಮ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಅಲ್ಲಿ ಇಲ್ಲದೆ ಇರೋದು ಇಲ್ಲಿ ಏನಾದರೂ ಹೊಸದಿದೆ ಅಂತ ಹೇಳಿಸಿದ್ರೆ ಅಂದ್ಕೊಂಡು ಅದು ನೀವು ಯಾಕೆ ಹೊಸದು ಹುಡುಕ್ಬೇಕು ಅಂದರೆ, ಪ್ರತಿ ಮನುಷ್ಯನಿಗೂ ಸಾಯೋ ಭಯಕ್ಕಿಂತ ಅವ್ನ ಮುಖವಾಡ ಎಲ್ಲಿ ಕಳಚಿ ಬೀಳುತ್ತೋ ಅಂತ ಒಂದು ಭಯ ಇರುತ್ತೆ. ಸೊ ಅದೇ ಈಗ ನಾರ್ಮಲಾಗಿ ಹೇಳ್ತಾರೆ ಗೊತ್ತಾ, ಮುಖವಾಡ ಕಳಚಿ ಬೀಳೋವರೆಗೂ ಎಲ್ಲವನ್ನೂ ಹರಿಶ್ಚಂದ್ರರೇ ಅಂತ. ಸೊ ಇಲ್ಲಿ ಇರೋ ಪ್ರತಿ ಪಾತ್ರಗಳು ಇಂಪಾರ್ಟೆಂಟ್ ಪಾತ್ರಗಳು, ಎಲ್ಲದಕ್ಕೂ ಅದರದ್ದೇ ಪ್ರಾಮುಖ್ಯತೆ. ಎಲ್ಲ ಪಾತ್ರಗಳಿಗೂ ಅವ್ರ ಪ್ರೊಫೆಷನ್ ಇರ್ಬೋದು, ಬಟ್ ವೈಯಕ್ತಿಕ ಜೀವನ ಇರುತ್ತೆ, ಅದ್ರಲ್ಲಿ ಮಧ್ಯೆ ಒಂದು ಮುಖವಾಡ ಇರುತ್ತೆ. ಪ್ರತಿ ಪಾತ್ರಗಳಿಗೂ ಎಲ್ಲಿ ನನ್ನ ಮುಖವಾಡ ಕಳಚಿ ಬೀಳುತ್ತೋ ಅಂತ ಭಯ ಏನಿದೆ, ಸೊ ಅದೇ ನಮ್ಮ ಸಿನಿಮಾದ ಕಥಾವಸ್ತು.
ಸೊ ಈಗ ಜನ್ಜಿ ಆಗ್ಬೋದು, 90s ಆಗ್ಬೋದು, ಅಥವಾ ಒಬ್ಬ ಡಿಫೆನ್ಸ್ ಲಾಯರ್ ಆಗ್ಬೋದು, PP ಆಗ್ಬೋದು, ಬಟ್ ಅವ್ರದ್ದು ಒಂದು ವೈಯಕ್ತಿಕ ಜೀವನ ಇರುತ್ತೆ, ಬಟ್ ಅವ್ರ ಸಮಾಜಕ್ಕೆ ಬೇರೆ ಥರ ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾರೆ. ಬಟ್ ಒಳಗಡೆ ಒಂದು ಭಯ ಕಾಡ್ತಾನೆ ಇರುತ್ತೆ ಯಾವಾಗಲೂ. ಅದೇ ನಮ್ಮ ಸಿನಿಮಾದ ಮೂಲ ಕಥಾವಸ್ತು. ನೀವು ಹೊಸದು ಏನಾದರೂ ಬಯಸ್ತೀರಾ ಅಂದರೆ, ಸೊ ಆ ಪಾತ್ರಗಳಲ್ಲಿ ಯಾವ ಥರ ಭಯ ಹುಟ್ಟುತ್ತೆ, ಸೊ ಆ ಭಯ ಬಂದಾಗ ಅವರು ನಿಜವಾದ ಜವಾಬ್ದಾರಿನ ಹೇಗೆ ನಿಭಾಯಿಸ್ತಾರೆ, ಅಥವಾ ನಿಭಾಯಿಸೋದ್ರಲ್ಲಿ ಗೆಲ್ತಾರ ಸೋಲ್ತಾರ, ಸೊ ಈ ಥರ ಚಿತ್ರಕಥೆ ರನ್ ಆಗುತ್ತೆ. ಅದ್ರ ಜೊತೆಗೆ ಇದು ಕತೆ ಬಗ್ಗೆ ಮಾತಾಡ್ರೆ, ಇನ್ನು ಪಾತ್ರಗಳ ಬಗ್ಗೆ ಮಾತಾಡಕ್ಕೆ ಹೋದರೆ ಸೊ ಅದಕ್ಕೆ ಇನ್ನೂ ಸಮಯ ಇದೆ. ಬಟ್ ರಘು ಸರು ಸಿಕ್ಕಿದ್ದು ನಮಗೆಲ್ಲರಿಗೂ ಒಂದು ಪುಣ್ಯದ ಇದು. ಸೊ ರಘು ಸರು ಟೀಮ್ಗೆ ಎಂಟ್ರಿ ಆದಮೇಲೆ ಅದ್ರ ಜೋಶು, ಅವ್ರ ಜೊತೆ ಕೆಲಸ ಮಾಡೋದು, ನಾವು ಇಷ್ಟರಲ್ಲಿ ಬಂದರೆ ಅವ್ರು ಇಷ್ಟರಲ್ಲಿ ಬಂದಿರ್ತಾರೆ. ಸೊ ಅದೊಂದು ಬೇರೆ ಮಜಾ. ಬಟ್ ಓವರ್ ಆಲ್ ಆಗಿ ಸಿನಿಮಾಗೆ ಇವ್ರು ಬೆನ್ನೆಲುಬು ಅಂತ ಹೇಳ್ಬೋದು. ಕಥೆಯಲ್ಲೇ ಆಗಲಿ ಮತ್ತು ಸರು ಆಫ್ ದ ಸ್ಕ್ರೀನ್ ಮತ್ತು ಆನ್ ದ ಸ್ಕ್ರೀನ್, ಈ ಪಾತ್ರ ರಘು ಸರ್ ಮಾಡೋ ಪಾತ್ರ ಸಿನಿಮಾದ ಆತ್ಮಸಾಕ್ಷಿ ಅಂತ ಹೇಳ್ಬೋದು. ಸೊ ಇಷ್ಟು ಮಾತ್ರ ಮಾತಾಡ್ಬೋದು, ಮಿಕ್ಕಿದ್ನ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಪ್ರಶ್ನೆ ಅದು ಪ್ರಶ್ನೆ ಒಂದು ರೈಸ್ ಆಗುತ್ತೆ ಸರ್, ಉತ್ತರ ಯಾವತ್ತೂ ಇಂಡಿವಿಜುವಲ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಪ್ರಶ್ನೆನ ನೀವು ಹಿಂಗೆ ಯೋಚನೆ ಮಾಡಿ ಈ ವಿಚಾರಕ್ಕೆ ಒಂದು ಪ್ರಶ್ನೆ ಇದೆ ಅಂತ ನಾವು ರೈಸ್ ಮಾಡ್ತೀವಿ. ಸೊ ಉತ್ತರಗಳನ್ನ ನಿಮ್ಮಿಂದ ನಾವು ನಿರೀಕ್ಷಿಸ್ತೀವಿ ಸರ್. ಇಲ್ಲ ನಿಜವಾಗ್ಲೂ ಇಲ್ಲ ಬರ್ತೀನಿ ಅಂತಲ್ಲ, ಇಲ್ಲ ನಾವೀಗ ನಾನು ಆಮೇಲೆ ನೆಕ್ಸ್ಟ್ ಅನಿವಾರ್ಯ ಅಂತೀವಿ, ಅನಿವಾರ್ಯ. ಆಮೇಲೆ ನಾವು ಅತ್ಯಗತ್ಯ ಅವಶ್ಯಕ ಯಾರು ಇದ್ರ ನಾವೇ ಒಂದು ಕರೆಕ್ಷನ್ ಮಾಡ್ಬಿಟ್ಟು ಚೆನ್ನಾಗಿದೆ ಕಣ್ರಿ ಅನಿವಾರ್ಯ ಅಂದ್ರೆ ಒಂದು ವರ್ಷ ಓಪನ್ ಆಯ್ತೀವಿ, ನೆಕ್ಸ್ಟ್ ಇವೆಲ್ಲ ಆಗುತ್ತೆ ಅಗತ್ಯ ಅವಶೇಷ. ನಾನು ಹೊಸದಾಗಿ ಹೇಳೋದು ಇನ್ನೇನು ಇಲ್ಲ. ನಾನು ಇದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅಂತ ಅಷ್ಟೇ ಹೇಳ್ಬೋದು. ಇನ್ನು ಟೆಕ್ನಿಕಲ್ ಟೀಮ್ಗೆ ಸಂಬಂಧಪಟ್ಟಂಗೆ ಆನಂದ್ ಸರ್ ಎಲ್ಲ ಟೋಟಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಅವ್ರದ್ದು ಡೈಲಾಗ್ ಇರ್ಬೋದು, ಹರ್ಷದ್ ಸರ್ ಹೊಸಬ್ರಾದರೂ ಕೂಡ ಹಂಗನ್ಸಲ್ಲ. ಅವರು ವರ್ಕ್ ಮೆಥಡ್ ನೋಡಿದ್ರೆ ಆಲ್ರೆಡಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋ ಒಬ್ಬ ನಿರ್ದೇಶಕನ ಥರ ಕೆಲಸ ಮಾಡ್ತಿದ್ದಾರೆ. ಮತ್ತು ಇನ್ನು ಪ್ರೊಡ್ಯೂಸರ್ ಮೇಡಮ್ಮು ಅವರು ಯಾವತ್ತೂ ಸೆಟ್ಟಲ್ಲಿ ನಾನೊಬ್ಬ ಪ್ರೊಡ್ಯೂಸರ್ ಅಂತ ಬಿಹೇವ್ ಮಾಡಿದ್ದಿಲ್ಲ, ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲರ ಜೊತೆ. ಒಂಥರ ಆರ್ಟಿಸ್ಟ್ಗಳಿಗೆ ಮತ್ತು ಕೆಲಸ ಮಾಡೋರಿಗೆ ಎಲ್ರಿಗೂ ಕೂಡ ಒಂದು ಕಂಫರ್ಟ್ ಝೋನನ್ನು ಕ್ರಿಯೇಟ್ ಮಾಡಿಕೊಟ್ಟು ಕೆಲಸ ಮಾಡಲಿಕ್ಕೆ ಹಚ್ಚೋದಿದೆಯಲ್ಲ, ಅದು ನಿಮ್ಮಿಂದ ಕಲಿಬೇಕು ಮೇಡಮ್ ಅದನ್ನು. ಮತ್ತು ಇವರು ವಿಕಾಸ್ ಅವರು ಮತ್ತು ಮಂದಾರ ಮೇಡಮ್, ನಿಮಗೆ ಗೊತ್ತಿದೆ, ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಎಲ್ಲರೂ ಕಿರಣ್ ನಾಯಕರು ಮತ್ತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲರ ಜೊತೆ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು, ನಾನು ಅದೃಷ್ಟ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನಾನು ಪಾತ್ರ ಕೊಟ್ಟಿದ್ದೀನಿ ಸರ್, ಮಾಡ್ತಾಯಿದ್ದೀನಿ. ಪಾತ್ರಧಾರಿ ಸರ್, ಕಲಾವಿದ. ಬಿಡ್ತಾರೆ ಆಮೇಲಿಂದ ಹಿಡ್ಕೊತಾರೆ, ನನಗೆ ಬಿಡ್ತಾರೆ ಆಮೇಲೆ ಹಿಡ್ಕೊತಾರೆ. ಎಲ್ರಿಗೂ ನಮಸ್ಕಾರ. ನಾನು ಅದೇ ಸರ್ ಆವಾಗಲೇ ಹೇಳಿದ್ದಕ್ಕೆ ಎಲ್ಲ ಮಾತಾಡಿದ್ದಾರೆ, ಎಲ್ರಿಗೂ ಧನ್ಯವಾದ. ಯಾಕೆಂದರೆ ಊಟದ ಟೈಮ್ ಇತ್ತು ಸರ್ ಮತ್ತೆ ಶೂಟ್ ಮಾಡಬೇಕು. ನೀವು ಹೇಳಿದ್ದಕ್ಕೆ ಒಂದು ಉತ್ತರ ಏನು ಕೇಳಿದ್ರೆ, ಟ್ವಿಸ್ಟ್ ಟರ್ನು ಅಂತ ಏನು ಹೇಳಿದ್ರಲ್ಲ, ಅದು ಈ ಒಂದು ಪಾತ್ರದ ಮೂಲಕ ಒಂದಿಷ್ಟು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ರಘು ಸರ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಇದು 2ನೇ ಸಿನಿಮಾ ಅವ್ರ ಜೊತೆಗೆ ಕೆಲಸ ಮಾಡಿರೋದು, ಪುಕ್ಸಟೆ ಲೈಫ್ ಅಂತ ಒಂದು. ಇದರಲ್ಲಿ ಅವ್ರ ಜೊತೆಗೆ ಇನ್ನೂ ಜಾಸ್ತಿ ಪ್ರಯಾಣ ಇದೆ, ನನಗೆ ಖುಷಿ ಇದೆ. ಅವರ ಟೈಮಿಂಗ್ ಆಗಿರ್ಬೋದು, ಒಂದು ಅಲರ್ಟ್ ಮಾಡ್ತಾರೆ ಅವರು ಒಂದು ಸೆಟ್ಟು ಅಥವಾ ಪಾತ್ರನ ಇನ್ನೊಂದು ಪಾತ್ರಕ್ಕೆ, ಅದು ತುಂಬ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು ಸರ್, ಹರ್ಷ ಸರ್, ಆನಂದ್ ಸರ್. ಆಮೇಲೆ ನಾವು ಇಬ್ಬರು ಒಟ್ಟಿಗೆ ಸೀರಿಯಲ್ನಲ್ಲಿ ಮಾಡ್ತಾಯಿದ್ವಿ, ಇದು ಮೊದಲನೇ ಸಿನಿಮಾದಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ಮೇಡಮ್ ಥ್ಯಾಂಕ್ ಯು ಮೇಡಮ್, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹೌದು ಸರ್, ಸುಮಾರು ಮಾಡಿದ್ದೀನಿ ಸರ್, 8 ಮಾಡಿದ್ದೀನಿ. ಇಲ್ಲ ಸರ್, ಬಿಟ್ಟೆ ನಾನು. ಏನಕ್ಕೆ ಅಂದರೆ ಅದು ಬರೀ ಸೆಲ್ಯೂಟ್ ಹೊಡಿಯೋದೇ ಇತ್ತು, ಇದು ಹಂಗಲ್ಲ. ಅದೇ ಟ್ವಿಸ್ಟ್ ಟರ್ನ್ ಹೇಳಿದ್ನಲ್ಲ ಸರ್, ಸೆಲ್ಯೂಟ್ ಹೊಡಿಸ್ಕೊಳ್ಳೋಣ, ಎಲ್ಲ ಮಿಲಿಟರಿ ಕೆಲಸನೇ ಇದೆ.
ಒರಿಜಿನಲ್ ಲಾಯರ್ ಅಲ್ವಾ? ಎಲ್ಲ ಸ್ಕೀಮ್. ಎಸ್ ಸರ್, ಥ್ಯಾಂಕ್ ಯು ಸರ್. ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಪಾರ್ಥನ್ ಪ್ರಪಂಚ ಸಿನಿಮಾ ಎಲ್ಲರೂ ಹೇಳ್ದಾಗೆ ಇವಾಗ ಏನು ಅದ್ರದ್ದು ಲೈನ್ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ. ಇದರಲ್ಲಿ 4 ಹಾಡುಗಳಿದ್ದಾವೆ. 4 ಹಾಡುಗಳಲ್ಲಿ 2 ಇಂದು ನಾಗರಾಜ್ ಅವರು ಹಾಡಿದ್ದಾರೆ ಈಗಾಗಲೇ. ಒಂದು ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರು ಹಾಡಿದ್ದಾರೆ, ಒಂದು ಚೇತನ್ ನಾಯಕ್ ಅವರು ಹಾಡಿದ್ದಾರೆ. ಇನ್ನು 2 ಸಿಂಗರ್ಸ್ ಹಾಡಬೇಕು, ಒಂದು ಜಸ್ಕರಣ್ ಸಿಂಗ್ ಅವರು ಮತ್ತು ಇನ್ನೊಂದು ಚೇತನ್ ಸೋಸ್ಕಾ ಅವರು. ಅದೆರಡು ನಮಗೆ ಪೆಂಡಿಂಗ್ ಇದೆ. ಈಗ ಶೂಟ್ ನಡೀತಾ ಇರೋದ್ರಿಂದ ಪ್ರಸ್ತುತ ಆ ಬ್ರೇಕ್ ಟೈಮಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ ಸರ್. ಬೇರೆ ಏನಾದರೂ ಇದ್ದರೆ ನೀವು ಕೇಳಬಹುದು. ಹೌದು ಸರ್, ಸಿಗುತ್ತೆ ಸರ್, ಸಿಗುತ್ತೆ. ಯಾಕೆ ಅಂತಂದರೆ ಯೂಶ್ವಲಿ ರೆಗ್ಯುಲರ್ ಪ್ಯಾಟರ್ನಲ್ಲಿ ಸಾಂಗ್ಸ್ ತೊಗೊಂಡೋಗಿಲ್ಲ ನಾವು. ಒಂದು ಪಲ್ಲವಿ ಚರಣ, ಇನ್ನೊಂದು ಚರಣ, ಎಂಡ್ ಪಲ್ಲವಿ ಆ ಥರ ಮಾಡಿಲ್ಲ. ಒಂದು ಪಲ್ಲವಿ ಚರಣ ಇಷ್ಟೇ, ತುಂಬ ಕಾಂಪ್ಯಾಕ್ಟಾಗಿ ಇಟ್ಕೊಂಡಿದ್ದೀವಿ. ಈಗೆಲ್ಲ ಮ್ಯಾಕ್ರೋ ಅವು ಇವು ಎಲ್ಲ ಬರ್ತಾ ಇರೋ ಸೀರೀಸ್ ಎಲ್ಲ ಬರ್ತಾ ಇರೋದು ನೋಡಿದ್ರೆ ಆಡಿಯನ್ಸ್ಗೆ ಪೇಷನ್ಸ್ ಕಡಿಮೆ ಇದೆ. ಸೊ ಅವರ ಒಂದು ಪಲ್ಸನ್ನು ನಾವು ಕ್ಯಾಚ್ ಮಾಡಿ ಇದು ಒಂದು ಹೊಸ ಒಂದು ಪ್ರಯೋಗ ಮಾಡೋಣ ಅಂತ ಹೇಳಿ ನಮ್ಮ ಹರ್ಷ ಸರ್ ಹೇಳಿದಾಗ ಆಗ್ಬೋದು ಸರ್ ಅಂತ ಹೇಳಿ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಸಾಂಗ್ಸ್ ಮೂಡ್ ಬಂದಿದ್ದಾವೆ. ಮತ್ತು ಅದೇ ಸನ್ನಿವೇಶಕ್ಕೆ ತಕ್ಕಂತೆ ಏನು ಬೇಕೋ ಅಷ್ಟನ್ನು ಮಾಡ್ಕೊಂಡಿದ್ದೀವಿ ಸರ್. ಹೌದು ಸರ್, ಹೌದು. ಧನ್ಯವಾದಗಳು, ಥ್ಯಾಂಕ್ ಯು. ಹುಡುಗರು ಇನ್ನೊಬ್ಬ ಎಲ್ಲರೂ ಮುಖ್ಯವಾಗಿ ಮಾಡಿದ್ದಾರೆ, ಇದರಲ್ಲೂ ಆ್ಯಕ್ಟ್ ಮಾಡಿದ್ದೇನೆ. ಮಾತಾಡೋ. ಎಲ್ರಿಗೂ ನಮಸ್ಕಾರ. ನಾನು ತುಂಬ ಚಿಕ್ಕವನು, ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ. ಇದು ನನ್ನ ಮೇಜರ್ ಕ್ಯಾರೆಕ್ಟರ್ ಅಂತ ನೋಡೋಕೆ ಹೋದರೆ 3ನೇ ಸಿನಿಮಾ. ಆಪರೇಷನ್ ಡಿ ಅಂತ ಇನ್ನು ರಿಲೀಸ್ ಬಂದಿದೆ. ಹೊಸ ಜೀವನ ಅಂತ ರಂಗಣ್ಣ ರಘು ಸರ್ ಜೊತೆನೇ ಮಾಡಿದ್ದೀನಿ. ಇದು ಇವ್ರ ಜೊತೆ ಸೆಕೆಂಡ್ ಸಿನಿಮಾ. ಈ ಪಾತ್ರಕ್ಕೆ ನಾನು ಥ್ಯಾಂಕ್ಸು ಹರ್ಷ ಸರ್ಗೆ ಹೇಳ್ತೀನಿ. ಬಿಕಾಸ್ ಫಸ್ಟ್ ಇನಿಷಿಯಲ್ಲಿಂದನೇ ನನ್ನ ಲೂಪಲ್ಲಿ ಇಟ್ಟಿದ್ರು, ಒಂದು ಕ್ಯಾರೆಕ್ಟರ್ ಇದೆ ನಿಮಗೆ ಅಂತ. ಕೋರ್ಟ್ ಸೀನ್ ಬಂದಾಗ ಕರೆ ಬಂದು ಕೆಲಸ ಮಾಡ್ತಾಯಿದ್ದೀನಿ. ಇನ್ನೊಂದು ನನಗೆ ತುಂಬ ಮನಸ್ಸಿಗೆ ಹತ್ತಿರ ಆಗ್ತಿರೋದು ಈ ಟೀಮು. ಇಲ್ಲಿ ಯಾರು ಅವ್ರ ಸ್ಥಾನ ಏನೇ ಇರ್ಬೋದು, ಬಟ್ ವಿ ಆರ್ ಆಲ್ ಈಕ್ವಲ್ ಅನ್ನೋ ಥರ ಸೆಟ್ ಇದು. ಈ ಥರ ಸೆಟ್ ಸಿಗೋದೇ ಅಪರೂಪ. ಸೊ ಅದಕ್ಕೆ ಥ್ಯಾಂಕ್ಫುಲ್ ನಾನು, ಪ್ರೊಡ್ಯೂಸರ್ ಮ್ಯಾಮಿಂದ ಹಿಡಿದು ಎಲ್ರಿಗೂ. ರಂಗಣ್ಣ ರಘು ಸರ್ ಜೊತೆ ಕೆಲಸ ಮಾಡೋದು ಒಂದು ಇನ್ಸ್ಟಿಟ್ಯೂಷನ್ ಮುಂದೆ ಕೆಲಸ ಮಾಡ್ದಂಗೆ. ನಾವು ಬಹುಶಃ ನಾನೇ ಒಂದು 20 ಸಿನಿಮಾದಲ್ಲಿ ನನಗೇನು ಸಿಗ್ತಾಯಿತ್ತು ಕಲಿಕೆ, ಇವ್ರ ಜೊತೆ ಒಂದು ದಿನದಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹೇಳ್ತೀನಿ ಸರ್. ಅಷ್ಟೇ, ನಾನು ಇನ್ನೇನು ಮಾತಾಡ್ತೀನಿ. ಅಣ್ಣ ಎಲ್ಲ ಉಣ್ಣಿ.